Hello students, welcome to Patakal English Academy and Banishankar English Academy. ವಿದ್ಯಾರ್ಥಿಗಳೇ, ನಿಮಗೆ ಈಗಾಗಲೇ ಈ 3 ಮಾರ್ಕ್ ಕ್ವಶನ್ಸ್ಗಳನ್ನು ಆನ್ಸರ್ ಮಾಡಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್ 3 ಮಾರ್ಕ್ ಕ್ವಶನ್ಸ್ ಆಗಿದೆ. ಎ ಸನಿ ಮಾರ್ನಿಂಗ್ 3 ಮಾರ್ಕ್ ಕ್ವಶನ್ಸ್ ಆಗಿದೆ. ವೆನ್ ಯು ಆರ್ ವುಡ್ 3 ಮಾರ್ಕ್ ಕ್ವಶನ್ಸ್ ಆಗಿದೆ. ಟು ದ ಫುಟ್ ಫ್ರಾಮ್ ಇಟ್ಸ್ ಚೈಲ್ಡ್ 3 ಮಾರ್ಕ್ ಕ್ವಶನ್ಸ್ ಆಗಿದೆ. ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್ 3 ಮಾರ್ಕ್ ಕ್ವಶನ್ಸ್ ಆಗಿದೆ. ಲಾಸ್ಟ್ 3 ಮಾರ್ಕ್ ಕ್ವಶನ್ಸ್ ಇರ್ತಕ್ಕಂಥ ಟಾಪಿಕ್ ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ಅಂತಂದರೆ ಜಪಾನ್ ಅಂಡ್ ಬ್ರೆಜಿಲ್ ಥ್ರೂ ಎ ಟ್ರಾವೆಲರ್ಸ್ ಐ. ಈ ಒಂದು ಯೂನಿಟ್ ಮೇಲೆ 3 ಮಾರ್ಕ್ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಿ ಹಾಕಿದ್ದಾಯಿತು ಅಂತಂದರೆ ಲಾಸ್ಟ್ ಮತ್ತಿನ್ನ 4 ಮಾರ್ಕ್ ಕ್ವಶನ್ಸ್ಗೆ ಹೋಗಬೇಕಾಗತ್ತೆ. ಓಕೆ, ಈ ವಿಡಿಯೋದಲ್ಲಿ ಜಪಾನ್ ಅಂಡ್ ಬ್ರೆಜಿಲ್ ಥ್ರೂ ಎ ಟ್ರಾವೆಲರ್ಸ್ ಐ ಜಾರ್ಜ್ ಮಿಕೇಶ್ ಅವರದ್ದು ಒಂದು ಟ್ರಾವೆಲ್ ಆಗೋ. ಇದರಲ್ಲಿ ಏನು 2025-26 ಕ್ವಶನ್ ಬ್ಯಾಂಕ್ನಲ್ಲಿ ಏನು ಕ್ವಶನ್ಸ್ಗಳನ್ನ ಕೇಳ್ಯಾರಲ್ಲ 3 ಮಾರ್ಕ್ ಕ್ವಶನ್ಸ್ಗಳಿಗೆ ಆನ್ಸರನ್ನು ಮಾಡಿ ಕೊಡ್ತಾ ಇದ್ದೇನೆ. ಬರ್ರಿ ನೋಡೋಣ. ಒಂದು 15 ಕ್ವಶನ್ಸ್ಗಳು ಅದಾವ್ರಿ ಇಲ್ಲಿ. 1 2 3 4 ಅದಾವ. ಈಗ ತಾನೇ ಬಿಡಿಸೀನಿ, ಆನ್ಸರ್ ಮಾಡೀನಿ. ಬರ್ರಿ ನೋಡೋಣ. ಒಂದೆರಡು ಕ್ವಶನ್ ಲಾಸ್ಟ್ ರಿಪೀಟ್ ಆಗ್ತವೆ. ಓಕೆ, 15 ಕ್ವಶನ್ಸ್ ಅದಾವೆ. ಬರ್ರಿ ನೋಡೋಣ ಒನ್ ಬೈ ಒನ್ ಏನೈತೆ ಅಂತ ತಿಳ್ಕೊಂಡು. ಎಕ್ಸ್ಪ್ಲನೇಷನ್ನು ಜಾಸ್ತಿ ಇರೋದಿಲ್ಲ ಫ್ರೆಂಡ್. ಏನಾದರೂ ಗೊತ್ತಾಗ್ಲಿಕ್ಕಂದ್ರೆ ಕಮೆಂಟ್ ಮಾಡ್ರಿ. ಯಾವ ಪಾಯಿಂಟ್ ಅರ್ಥ ಆಗದಿದ್ರೆ ಹೇಳ್ರಿ. ಬಹಳ ಜನ ವಿದ್ಯಾರ್ಥಿಗಳು ಸ್ವಲ್ಪ ವೈಸ್ ವಿದ್ಯಾರ್ಥಿಗಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಸ್ವಲ್ಪ ಫಾಸ್ಟಾಗಿ ಒಂದು ಸ್ವಲ್ಪ ವಿಡಿಯೋಗಳನ್ನ ಮಾಡಿ ಅಂತ ತಿಳ್ಕೊಂಡು ಕಮೆಂಟ್ ಮಾಡಿದ್ರು. ಓಕೆ, ವೈಸ್ ನಾರ್ಮಲ್ ಎಲ್ಲ ಕವರ್ ಆಗ್ತದ್ರಿ, ಏನು ತೊಂದರೆ ಇಲ್ಲ ವಿದ್ಯಾರ್ಥಿಗಳೇ. ಬಟ್ ಸ್ವಲ್ಪ ಡಿಫಿಕಲ್ಟ್ ಅಲ್ಲ, ಟೈಮ್ ಭಾಳ ಬೇಕಾಗ್ತದೆ. ಕಷ್ಟಪಟ್ಟು ಇವತ್ತು ಇದನ್ನು ಮಾಡಿದ್ದೀನಿ. ಇವತ್ತು ಸಾಯಂಕಾಲ ನಾಳೆ 4 ಮಾರ್ಕ್ ಕ್ವಶನ್ಸ್ಗಳಿಗೆ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಬರ್ರಿ ನೋಡೋಣ. Japan and Brazil through a traveler's eye, George Mikesh, 3 more questions and answers. Question number 1. Write a note on the role of courtesy in Japan, according to Mikesh. Answer. Within a quarter of an hour in Japan will convince us that we are among exquisitely well-mannered people. People who live on a hopelessly overcrowded island have to respect one another's privacy. So, courtesy has a double function. It is a courtesy and it is a substitute to privacy. For example, they keep red telephones in the streets, shops, halls of hotels. People conduct their most confidential business transactions, intimate love quarrels, etc. in public in perfect privacy. Anybody, any passerby could listen in, but nobody does. A man's telephone receiver is his castle. Thus, courtesy does an important role in Japan. ಸ್ಟೂಡೆಂಟ್ಸ್, ನಾವು 60 ವರ್ಡ್ಸ್ನಲ್ಲಿ ಆನ್ಸರ್ ಮಾಡಬೇಕಾಗಿದೆ ಈ ಕ್ವಶನ್ಸ್ಗಳಿಗೆ. ಒಂದೊಂದು ಕ್ವಶನ್ಸ್ಗಳಿಗೆ ಒಂದು 15 to 20 ವರ್ಡ್ಸ್ಗಳು ಹೆಚ್ಚಿಗೆ ಆಗ್ಬೋದು. ಒಂದೊಂದು ಕ್ವಶನ್ಗೆ ಅದು ಫಾರ್ ಎಕ್ಸಾಂಪಲ್ ಒಂದು ಕ್ವಶನ್ ಇದೆ, ಅದು ಬೇಸಿಕ್ ರೂಲ್ಸ್ ಇನ್ಸೈಡ್ ದ ಫ್ಯಾಮಿಲಿ ಅಂತೇಳಿ ಸ್ವಲ್ಪ ಕಡಿಮೆ ಆಗ್ತದೆ ಆನ್ಸರ್. ಅದಕ್ಕೆ ಅದ್ರ ಮೇಲೂ ಕೇಳ್ಯಾರ ಕ್ವಶನ್ನು, ಅದಕ್ಕೊಂಚೂರು ಕಮ್ಮಿ ಆಗ್ತದೆ. ಉಳ್ಕದ್ದಕ್ಕೆ ಒಂದು ಸ್ವಲ್ಪ ಹೆಚ್ಚಾಗ್ಬೋದು. ಅನಿವಾರ್ಯ. ಬರೀರಿ 3 ಮಾರ್ಕ್ಸಿಗೆ 3 ಮಾರ್ಕ್ಸ್ಗಳನ್ನ ಕೊಟ್ಟು ಬಿಡ್ತಾರೆ. ಕಮ್ಮಿ ಆಯಿತು ಅಂತಂದ್ರೆ ನೋಡಕ್ಕೆ ಸ್ವಲ್ಪ ಕಮ್ಮಿ ಆಯಿತು, ಒಂದಿಷ್ಟು ವ್ಯಾಲ್ಯೂ ಪಾಯಿಂಟ್ಸ್ಗಳು ಉಳಿದುಕೊಂಡು ಅಂತಂದ್ರೆ 2.5 ಕೊಡೋ ಸಾಧ್ಯತೆ ಇರ್ತೈತೆ. ಅದಕ್ಕೆ ಏನು ಟೆಕ್ಸ್ಟ್ ಬುಕ್ನಲ್ಲಿ ಬಂದಿರತಕ್ಕಂಥ ವ್ಯಾಲ್ಯೂ ಪಾಯಿಂಟ್ಸ್ಗಳು ಏನದವಲ್ಲ, ಆ ಎಲ್ಲ ವ್ಯಾಲ್ಯೂ ಪಾಯಿಂಟ್ಸ್ಗಳನ್ನ ಹಾಕಿ ಬರ್ದೇನೆ. ನನ್ನದು ಅನ್ನೋದಂಥದ್ದು ಏನೂ ಇಲ್ಲ ಇದ್ರೊಳಗೆ.
ಯಾವಾಗ ಒಂದು ಸ್ವಲ್ಪ ನಾವು ಕ್ರಿಟಿಸೈಸ್ ಮಾಡ್ಬೋದು ಮ್ಯಾಟ್ರನ್ನು ಅಂತಂದರೆ 4 ಮಾರ್ಕ್ ಕ್ವಶನ್ಸ್ದಲ್ಲಿ ಸ್ವಲ್ಪ ಕ್ರಿಟಿಸೈಸ್ ಮಾಡಬಹುದು. ಬಟ್ ಈ 3 ಮಾರ್ಕ್ ಕ್ವಶನ್ಸ್ದಲ್ಲಿ ಕ್ರಿಟಿಸಿಸಮ್ ಏನೂ ಇರೋದಿಲ್ಲ. ಎಷ್ಟೊತ್ತಿದ್ರೂ ಕಾಂಪ್ರಹೆನ್ಷನ್ನು ಅಂದರೆ ಲೆಸನ್ನು ಪೋಯಮ್ದಲ್ಲಿ ಏನು ಮ್ಯಾಟ್ರ್ ಇರ್ತದ ಎಕ್ಸಾಕ್ಟ್ಲಿ ಅದೇ ಮ್ಯಾಟ್ರನ್ನ ನಾವಿಲ್ಲಿ ಕಾಪಿ ಪೇಸ್ಟ್ ಮಾಡಬೇಕಾಗ್ತೈತಿ. ಹಾಗಾಗಿ ಅಲ್ಲಿರುವಂಥ ಎಲ್ಲ ವ್ಯಾಲ್ಯೂ ಪಾಯಿಂಟ್ಸ್ಗಳನ್ನ ಇಲ್ಲಿ ಬರೆಯೋ ಪ್ರಯತ್ನ ಮಾಡೇನಿ. ಒಂದೆರಡು ವ್ಯಾಲ್ಯೂ ಪಾಯಿಂಟ್ಸು ಹೆಚ್ಚು ಆದ್ರಂದ್ರೆ ಅನಿವಾರ್ಯವಾಗಿ ಬರೀರಿ, ನಿಮಗೆ 3ಕ್ಕೆ 3 ಮಾರ್ಕ್ಸ್ ಬರ್ತವೆ. ಹಾಗೇನಾದರೂ ಕಮ್ಮಿ ಅನಿಸ್ತಂದ್ರೆ ಬೇರೆದವರೆಲ್ಲ ಬರೆದಿರ್ತಾರೆ, ನೀವು ಒಂದು ಸ್ವಲ್ಪ ಏನಾದರೂ ಕಮ್ಮಿ ಬರೆದ್ರೆ 3ಕ್ಕೆ 2.5 2.5 ಕೊಡೋ ಸಾಧ್ಯತೆ ಇರ್ತದೆ. ಹಾಗಾಗಿ ಎಲ್ಲ ಪಾಯಿಂಟ್ಸ್ಗಳನ್ನು ವ್ಯಾಲ್ಯೂ ಪಾಯಿಂಟ್ಸ್ಗಳನ್ನು ಬರೀರಿ. ಪಾಯಿಂಟ್ಸ್ ಅಂದರೆ ವ್ಯಾಲ್ಯೂ ಪಾಯಿಂಟ್ಸ್ ರೀ. ವ್ಯಾಲ್ಯೂಯೇಷನ್ ಮಾಡುವಾಗ ನಮಗೊಂದು ಕೀ ಆನ್ಸರ್ ಕೊಟ್ಟಿರ್ತಾರೆ ವ್ಯಾಲ್ಯೂ ಪಾಯಿಂಟ್ಸ್ ಅಂತೇಳಿ. ಆ ಎಲ್ಲ ಪಾಯಿಂಟ್ಸ್ಗಳು ನಮ್ಮ ಆನ್ಸರ್ದಲ್ಲಿ ಇರಬೇಕಾಗ್ತೈತಿ. ಟೆಕ್ಸ್ಟ್ ಬುಕ್ನಲ್ಲಿ ಏನು ವ್ಯಾಲ್ಯೂ ಪಾಯಿಂಟ್ಸ್ ಬಂದಿರ್ತಾವಲ್ಲ ಅದೇ ವ್ಯಾಲ್ಯೂ ಪಾಯಿಂಟ್ಸ್ಗಳನ್ನ ಹಾಕಿ ನಾನು ಆನ್ಸರನ್ನು ಬರ್ತೀನಿ. ಎಕ್ಸಾಕ್ಟ್ಲಿ ಪಕ್ಕಾ ಓದಿ ಅಲ್ಲಿ ವ್ಯಾಲ್ಯೂ ಪಾಯಿಂಟ್ಸ್ ಎಕ್ಸಾಕ್ಟ್ಲಿ ತಗೊಂಡು ಇಲ್ಲಿ ಹಾಕಿರಿ. ಹಾಗಾಗಿ ಆದಷ್ಟು ಎಲ್ಲ ಪಾಯಿಂಟ್ಸ್ಗಳನ್ನ ಕವರ್ ಮಾಡಿ. ಬೋಗಸ್ ಅನ್ನುವಂಥದ್ದು ಅಥವಾ ಅನ್ಇಂಪಾರ್ಟೆಂಟ್ ಅನ್ನುವಂಥದ್ದಕ್ಕೆ ನಾ ಚಾನ್ಸ್ ಕೊಟ್ಟಿಲ್ಲ. ದೆರ್ ವಾಸ್ ನೋ ರೂಮ್ ಫಾರ್ ಸಚ್ ಥಿಂಗ್ಸ್. ಓಕೆ, ಸೆಕೆಂಡ್ ಕ್ವಶನ್. ವಾಟ್ ಆರ್ ದ ಬೋವಿಂಗ್ ರೂಲ್ಸ್ ಇನ್ಸೈಡ್ ದ ಜಪನೀಸ್ ಫ್ಯಾಮಿಲಿ ಅಕಾರ್ಡಿಂಗ್ ಟು ಜಾರ್ಜ್ ಮಿಕೇಶ್? ಆನ್ಸರ್: ದ ಬೇಸಿಕ್ ರೂಲ್ಸ್ ಇನ್ಸೈಡ್ ದ ಫ್ಯಾಮಿಲಿ ಆರ್, ನಾನು ಹಾಕಿದ್ದು ರಿಮಾರ್ಕೇಬಲ್, ನಂದಿದು ಇದು ಒಂದು ಪಾಯಿಂಟ್. ಲಾಸ್ಟ್ ಒಂದು ಪಾಯಿಂಟ್ ನಾನು ಹಾಕ್ಕೊಂಡಿನಿ. ಫಾರ್ ಎಕ್ಸಾಂಪಲ್, ದ ವೈಫ್ ಬೋಸ್ ಟು ಹರ್ ಹಸ್ಬೆಂಡ್, ದ ಚೈಲ್ಡ್ ಬೋಸ್ ಟು ಹಿಸ್ ಫಾದರ್, ಯಂಗರ್ ಬ್ರದರ್ಸ್ ಬೋ ಟು ದೇರ್ ಎಲ್ಡರ್ ಬ್ರದರ್ಸ್, ದ ಸಿಸ್ಟರ್ ಬೋಸ್ ಟು ಆಲ್ ಬ್ರದರ್ಸ್ ಆಫ್ ವಾಟ್ ಎವರ್ ಏಜ್. ಇದು ಲೆಸನ್ದಲ್ಲಿ ಬಂದಿರುವಂಥದ್ದು. ಭಾಳ ಕಮ್ಮಿ ಆಗುತ್ತೆ ಅಂತ ತಿಳ್ಕೊಂಡು ನಾನು ಒಂದು ಸ್ವಲ್ಪ ಏನು ಮಾಡ್ಕೊಂಡ್ಬಿಟ್ಟಿನಿ, ಒಂದು ಪಾಯಿಂಟನ್ನು ಹಾಕಿನಿ, ಇಲ್ಲಿ ಒಂದು ಪಾಯಿಂಟ್ ಹಾಕಿನಿ, ಇಲ್ಲಿ ಒಂದು ಪಾಯಿಂಟ್. ಆಲ್ ದ ಫ್ಯಾಮಿಲಿ ಮೆಂಬರ್ಸು ಬೋ ಟು ಒನ್ ಅನದರ್ ಅಕಾರ್ಡಿಂಗ್ ಟು ದ ಹೈರಾರ್ಕಿ. ನನ್ನ ಪಾಯಿಂಟ್ ಇದು. ದ ಡೆವಲಪ್ ಇಟ್ ಆಸ್ ಎ ದ ಅಂತಾಗೈತಿ, ಮೇಕ್ ಇಟ್ ಪ್ಲೀಸ್ ದೇ ಅಂತೇಳಿ. ಇದು ದೇ ಅಂತ ಮಾಡ್ಕೊಡ್ರಿ. ದೇ ಡೆವಲಪ್ ಇಟ್ ಆಸ್ ಎ ಸೋಷಿಯಲ್ ಹ್ಯಾಬಿಟ್. ಓಕೆ, ಹಿಂಗೆ ಮಾಡೇ ನೋಡ್ರಿ. ಥರ್ಡ್ ಕ್ವಶನ್. ವೈ ಈಸ್ ಬೋವಿಂಗ್ ಡಿಫಿಕಲ್ಟ್ ಫಾರ್ ಎ ವಿಸಿಟರ್ ಟು ಲರ್ನ್ ಅಕಾರ್ಡಿಂಗ್ ಟು ಜಾರ್ಜ್ ಮಿಕೇಶ್? ಅವ್ರಿಗಷ್ಟೇ ಬರ್ತದ, ಜಪನೀಸ್ ಪೀಪಲ್ಗೆ, ಬೇರೆಯವರಿಗೆ ಬರೋದಿಲ್ಲ. ಟೆಕ್ಸ್ಟ್ ಬುಕ್ನ ಬಂದಿರತಕ್ಕಂಥ ಮ್ಯಾಟ್ರನ್ನ ತಗೊಂಡು ನಾವು ಅದನ್ನು ಪ್ರೂವ್ ಮಾಡಬೇಕು. ಮಾಡಿ ನಾನು. ಇನ್ ಜಪಾನ್ ಬೋವಿಂಗ್ ಈಸ್ ನ್ಯಾಚುರಲ್ ಆ್ಯಂಡ್ ಇನ್ಇಮಿಟೇಬಲ್, ಕೆನಾಟ್ ಬಿ ಕಾಪಿಡ್ ಅಂದಾಗ. ಇಫ್ ಅದರ್ಸ್ ಟ್ರೈ ಟು ಬೋ ಇಟ್ ಈಸ್ ಡಿಫಿಕಲ್ಟ್. ವಿ ಬೋ ಟು ಡೀಪ್ಲಿ ಆರ್ ನಾಟ್ ಡೀಪ್ಲಿ ಇನಫ್. ವಿ ಅಂದರೆ ಫಾರಿನರ್ಸ್, ಜಪಾನ್ದವ್ರು ಅಲ್ಲದವರು. We bow to the wrong man at a wrong time. The Japanese have a complicated hierarchy in bowing. Who bows to whom, how deeply, and how long, etc. are difficult to understand for others. Bowing has smallest and clear-cut difference in rank, standing, age, social position. There are basic rules in bowing inside the family. So inside the family bowing rules ಯಾಕಂದ್ರೆ ಅಲ್ಲಿ ಹೈರಾರ್ಕಿ ಇದೆ. ಫಾದರು, ಹಸ್ಬೆಂಡು, ಹಿಂಗೆ ಮಕ್ಕಳು, ಹೆಣ್ಮಗಳು, ಮಗಳು, ಡಾಟರ್, ಸನ್ಸ್, ಅಲ್ಲಿ ಹೈರಾರ್ಕಿ ಇದೆ. ಇದೆಲ್ಲ ಯಾರಿಗೆ ಗೊತ್ತಾಗ್ತಿದ್ದು? ಓನ್ಲಿ ಜಪನೀಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್, ನಾಟ್ ಈಸಿ ಫಾರ್ ಅದರ್ಸ್. ಅದನ್ನು ನಾವು ಹಿಂಗತಿ ಇಷ್ಟೆಲ್ಲ ಕಾಂಪ್ಲಿಕೇಟೆಡ್ ಹೈರಾರ್ಕಿ ಐತಿ, ನ್ಯಾಚುರಲ್ ಐತಿ, ಇನ್ಇಮಿಟೇಬಲ್ ಸ್ಟೈಲ್ ಐತಿ. ನಾವೇನಾರು ಮಾಡಕ್ಕೆ ಹೋದೆವು ಅಂದ್ರೆ ನಮಗೆ ಆಗೋದಿಲ್ಲ. ಒಂದಿಟ್ಟು ಹೆಚ್ಚಿಗರ ಬಾಗ್ತೀವಿ, ಒಂದಿಟ್ಟು ಕಮ್ಮರ ಬಾಗ್ತೀವಿ. ಅಲ್ಲೆಲ್ಲ ಹೈರಾರ್ಕಿ ಐತಿ. ಯಾರು ಬಾಗ್ಲಿಕ್ಕೆ ಹತ್ತಾರ, ಯಾರಿಗೆ ಬಾಗ್ಲಿಕ್ಕೆ ಹತ್ತಾರ, ಎಷ್ಟು ಹೊತ್ತು ಬಾಗಬೇಕು, ಎಷ್ಟು ಬಾಗಬೇಕು, ಇದೆಲ್ಲ ಬೇರೆದವ್ರಿಗೆ ಗೊತ್ತಾಗೋದಿಲ್ಲ. ಆದ್ದರಿಂದ ಇಟ್ ಇಸ್ ವೆರಿ ಡಿಫಿಕಲ್ಟ್ ಫಾರ್ ಎ ವಿಸಿಟರ್.
Okay, these are basic rules since there are basic rules inside of the family. So bowing is difficult for a visitor to love. Okay. Write a note on the behavior of deer at Nara according to ಜಾರ್ಜ್ ಮಿಕೇಶ್. ಏನ್ ಬಂದದ ಲೆಸನ್ದಲ್ಲಿ ಅದನ್ನು ಬರೆದಿದ್ದೇನೆ. ಇನ್ ಒನ್ ಆಫ್ ದಿ ಪಾರ್ಟ್ಸ್ ಆಫ್ ನಾರಾ ಡಿಯರ್ ಪಾರ್ಕ್ ಅದೊಂದು. ಜಾರ್ಜ್ ಮಿಕೇಶ್ ಮೆಟ್ ಎ ಡಿಯರ್. He bought a pack of food for it. The deer came up to him and looked into his eyes and bowed deeply. It was no chance gesture. It was a proper and courteous bow. Perhaps deer are more imitative than the writer know. Perhaps if the deer ಅಂದ್ರೆ ಇಲ್ಲಿ ಎಸ್ ಬಂದಿಲ್ಲ ಅಂತ ಅನ್ಕೊಂಡಿರಿ ನೀವು, ಇದು ಪ್ಲೂರಲ್ ಫಾರ್ಮ್, ಅದಕ್ಕೆ ಎಸ್ ಬರೋದಿಲ್ಲ. If the deer see people bowing all the time, they too get into the habit of bowing. Perhaps it is something genetic and is in the blood of a Japanese deer. The deer bowed to him. ಇದೆಯಲ್ಲ event what happened to the writer. Then the deer jumped at him and snatched the little food bag from his hand. This is what the writer writes about the behavior of the deer at Nara. Fifth question. How do Japanese behave before and after the arrival of bus according to ಜಾರ್ಜ್ ಮಿಕೇಶ್? ಒಂದು ಸಣ್ಣ ಪ್ಯಾರಾಗ್ರಾಫ್ ಬರ್ತದೆ ಜಪಾನದ ಬಗ್ಗೆ ಹೇಳುವಾಗ. ಕೊನೆ ಪ್ಯಾರಾಗ್ರಾಫು, ಕೊನೆ ಲಾಸ್ಟ್ ಬಟ್ ಒನ್, ಲಾಸ್ಟ್ ಈಟಿಂಗ್ ಸೂಪ್ ಬಗ್ಗೆ ಬರ್ತದೆ, ಲಾಸ್ಟ್ ಬಟ್ ಒನ್ ಟೆಕ್ಸ್ಟ್ ಬುಕ್ನಲ್ಲಿ ಮ್ಯಾಗ ಟಾಪ್ಗೆ ಬರ್ತದೆ ಪೇಜ್, ನೆಕ್ಸ್ಟ್ ಪೇಜ್ಗೆ. ಅಲ್ಲಿದ್ದು ಸೆಲೆಕ್ಟ್ ಮಾಡಿ ಬರ್ದೇನೆ. ಅಲ್ಲೊಂದು ಟ್ರೂ ಜಪನೀಸ್ ಡಿಯರ್ ಅಂತ ತಿಳ್ಕೊ ಒಂದು ಲೈನ್ ಹಿಂದಿನ ಪ್ಯಾರಾಗ್ರಾಫ್ಗೆ ಸಂಬಂಧಪಟ್ಟದ್ದು ಮುಂದಿನ ಪ್ಯಾರಾಗ್ರಾಫ್ ತೆಗೆದೇನೆ, ಅದನ್ನು ತೆಗಿಬೇಕಾಗ್ತದೆ. ಇನ್ ಜಪಾನ್ ಪೀಪಲ್ ಬೋ ಟು ಈಚ್ ಅದರ್ ವಿತ್ ಸೆರೆಮನಿಯಸ್ serenity at bus stops. But as soon as the bus arrives, the bowing gentlemen are transformed into savages. It means they push each other aside, tread on each other's toes and shove their elbows into each other's stomachs, etc. Thus, the behavior of the Japanese is strange. ನಾನು ಹಾಕಿದ್ದಿದ ಒಮ್ಮೆ ಹಂಗಿರ್ತಾರೆ, ಒಮ್ಮೆ ಹಿಂಗಾಗ್ತಾರೆ. ಮೊದಲೆಲ್ಲ ಸಿಕ್ಕಾಪಟ್ಟೆ ಕೋಟಿಯಸ್ ಇರ್ತಾರೆ, ಸಿಕ್ಕಾಪಟ್ಟೆ ಡೀಸೆಂಟ್ ಇರ್ತಾರೆ ಬಿಫೋರ್ ದ ಬಸ್ comes. But after the bus comes, they are transformed into savages. It reminds us, ನಾವೊಂದೇನೋ ಬರ್ದೇನೆ, ಬಸ್ ಬರೋಕ್ಕಿಂತ ಮೊದಲು ಹೆಂಗಿರ್ತಾರೆ, ಒಂಚೂರು ಒಂದು ಲೈನ್ ಬರ್ಕೊಟ್ಟು ಬೇಕಂದ್ರಲ್ಲ. ದಿಸ್ ಈಸ್ ಹೌ ದೇ ಆರ್ ದ ಪೀಪಲ್ ಆರ್ the people are courteous before the bus arrives, and after the bus arrives, they transform themselves into savages. So their behavior, I think, is strange. ನಾನು ಹಾಕಿದ್ದು ನಾನೊಂದೇನೋ ಹೋಲಿಕೆ ಕೊಟ್ಟೇನಿಲ್ಲ. ಇಟ್ ರಿಮೈಂಡ್ಸ್ ಅಸ್ ಆಫ್ ದ ಬಿಹೇವಿಯರ್ ಆಫ್ ದ ಡಿಯರ್ ದಟ್ ಮೆಟ್ ದ ರೈಟರ್ ಎಟ್ ನಾರಾ ಪಾರ್ಕ್. ಆ ಡಿಯರ್ ಹಂಗೆ ಮಾಡ್ತಾ ಇತ್ತು ನೋಡ್ರಿ, ಅದ್ರ ಅವ್ರಿಗೆಲ್ಲ ಬೋವಿಂಗ್ ಕೋಟಿಯಸ್ ಆಗಿ ಬೋವಿಂಗ್ ಮಾಡ್ತೈತಿ. ನೆಕ್ಸ್ಟ್ ಮೊಮೆಂಟ್ ರೈಟರ್ ಕೈಯಾಗಿರ್ತಕ್ಕಂಥ ಫುಡ್ ಪ್ಯಾಕೆಟನ್ನು ಕಸ್ಕೊಂಡು ಓಡಿ ಹೋಗ್ಬಿಡ್ತೈತಿ. ಈ ಬಸ್ ಸ್ಟ್ಯಾಂಡ್ ಆಗಿರ್ತಕ್ಕಂಥ ಜನರು ಆ ಡಿಯರ್ ಬಿಹೇವಿಯರು, ಎರಡು ಬಿಹೇವಿಯರ್ಗಳು ಸಿಮಿಲರ್ ಕಾಣಿಸ್ತಾವೆ ನನಗೆ. ಅದಕ್ಕೊಂದು ಹೋಲಿಕೆ ಕೊಟ್ಟೇನಿಲ್ಲ. ಸಿಕ್ಸ್ತ್ ಕ್ವಶನ್. ವೈ ಈಟಿಂಗ್ ಸೂಪ್ ಈಸ್ ಡೇಂಜರಸ್? ಇದು ನಾವೊಂದು ಕ್ವಶನ್ ಮೇಲೆ ತಿದ್ದೀನಿ, ಇದೊಂದು ತಿದ್ದಕ್ಕೆ ನೆನಪಾಗಲಿಲ್ಲ ನನಗೆ. ವೈ ಈಟಿಂಗ್ ಸೂಪ್ ಈಸ್ ಅನ್ಬಾರ್ದ್ರಿ ಅದಕ್ಕೆ. ವೈ ಈಸ್ ಈಟಿಂಗ್ ಸೂಪ್, ಇದು ಇಲ್ಲಿ ಈಸ್ ಬರಬೇಕು. ಹಿಂಗಾಗೈತೆ ಅದು, ಮ್ಯಾಲೊಂದಾಗಿತ್ತು ತಿದ್ದುಪಡಿ ಮಾಡೇನದನ್ನ, ಇದು ನೆನಪು ಹಾರ್ಬಿಟ್ಟದ ಮಾಡಲಿಕ್ಕೆ. ವೈ ಈಸ್ ಅಂತ ತಿದ್ದುಕೊಡ್ರಿ, ಇದನ್ನ ಇಲ್ಲಿ ಬರಬೇಕಾದ ಈಸ್ ಇಲ್ಲಿ ಬರ್ಬೇಕ್ರಿ. ಸರಿ ತಾನೆ? ವೈ ಈಸ್ ಈಟಿಂಗ್ ಸೂಪ್ ಡೇಂಜರಸ್ ಇನ್ ಜಪಾನ್ ಅಕಾರ್ಡಿಂಗ್ ಟು ಜಾರ್ಜ್ ಮಿಕೇಶ್? ನಾನು ಬರ್ತೀನಿ ನೋಡ್ರಿ. According to George Mikesh, in Japan, eating soup has more dangers than almost anything else. While eating soup, we must make a fearful noise because it is a sign of appreciation. If we don't make noise, the hostess will think that we are ill-natured louds. But if we if we make noise, she will think that no reasonably
ವಿ ಆರ್ ವೆಲ್ ಬ್ರಾಟ್ ಅಪ್ ಯುರೋಪಿಯನ್ಸ್ ಅಥವಾ ವೆಲ್ ಬ್ರಾಟ್ ಅಪ್ ಪೀಪಲ್ ಅಂತ ತಿಳ್ಕೊಂಬಿಟ್ರಿ. ಟು ಮೇಕ್ ಸಚ್ ಡಿಸ್ಕಸ್ಸಿಂಗ್ ನಾಯ್ಸಸ್ ವ್ಯಾನ್ ಈಟಿಂಗ್ ಸೋಪ್. ಯುರೋಪಿಯನ್ಸ್ ಅರ ತಿಳ್ಕೊಡ್ರಿ, ಯಾವ್ದಾರ ತಿಳ್ಕೊಡ್ರಿ, ನೀವು ಯಾರೇ ಜನರು ಮಾತಾಡಿದ್ರು ಸಹಿತ ವೆಲ್ ಬ್ರಾಟ್ ಅಪ್ ಪೀಪಲ್ ಅಂತ ತಿಳ್ಕೊಂಬಿಡ್ತಾರ. ಅದು ಹೋಸ್ಟೆಸ್. 7th question. Write a note on grey pavements in the street of Copacabana according to George Mekes. ಬ್ರಾಜಿಲ್ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. In Brazil, the grey pavements in the streets of Copacabana are often decorated with beautiful black mosaics. It is a unique type of decoration. Those who are alive to beauty in their surroundings and those who have plenty of time for contemplation during their meditative ambulatory exercises would take the trouble to decorate the pavements they walk on. Okay. 8th question. Describe the behavior of the drivers in Brazil according to George Mekes. First, driver and pedestrian. ಈ ಒಂದು ವಿಷಯದೊಳಗೆ ಡ್ರೈವರ್ ಬಿಹೇವಿಯರ್. ನೆಕ್ಸ್ಟ್ ವಾರ್ ಬಿಟ್ವೀನ್ ಡ್ರೈವರ್ಸ್ ಅಂತ ಐತಲ್ಲ, ಡ್ರೈವರ್ ಅಂಡ್ ಡ್ರೈವರ್ ಮಾಡೀನಿ. ಇನ್ ಬ್ರಾಜಿಲ್, the drivers do care about the pedestrians and they look out for the pedestrians. ಸ್ಪರ್ಧೆ ಮಾಡಬೇಕಾಗಿತ್ತು. As soon as a driver notices a pedestrian step off the pavement, he regards him as a fair game and takes aim at him and accelerates his car. The pedestrian has to jump, leap, and run for dear life. The driver and the pedestrian are like hunter and prey, but he does not resent. He andre pedestrian. But he does not resent this in the least. They andre driver and pedestrian they smile amicably at each other. The driver feels, I win today, you will win tomorrow. It's fair enough. War between driver. The war between drivers themselves is moderate and but good tempered. They cut in, they overtake on both sides. They cut in, ಒಂದು ಶಬ್ದ ಬರ್ಬೇಕಿಲ್ಲ, ನಾನು ಮರ್ತೀನಿ ನೋಡ್ರಿ. ದೇ ಕಟ್ ಇನ್ ಸಡನ್ಲಿ ಅಂತ ಒಂದು ಶಬ್ದ ಬೇಕ್ರಿ ಇಲ್ಲ, ನೀವು ಹಾಕ್ಕೊಡ್ರಿ ಪ್ಲೀಸ್. ದೇ ಕಟ್ ಇನ್ ಸಡನ್ಲಿ ಅಂತ ಒಂದು ಶಬ್ದ ಬೇಕ್ರಿ ಇಲ್ಲ. ಇಲ್ಲ ಸಡನ್ಲಿ ಅಂತ ಹಾಕ್ಕೊಡ್ರಿ. ಕೇರ್ಫುಲ್ ಆಗಿ ಮಾಡ್ತೀವಿ ಅಂದ್ರೂ ಸಹಿತ ಒಂದು ಸ್ವಲ್ಪ ಏನೋ ಆಗ್ತೈತ್ರಿ. ಬೇಕು ಶಬ್ದ ಬೇಕಿಲ್ಲ ಒಂದು. ದೇ ಕಟ್ ಇನ್ ಸಡನ್ಲಿ, ದೇ ಓವರ್ಟೇಕ್ ಆನ್ ಬೋತ್ ಸೈಡ್ಸ್, ದೇ ಫೋರ್ಸ್ ಯು ಟು ಬ್ರೇಕ್ violently and commit all the most heinous crimes of the road and 20 times every hour. But they smile at you the same time. There is no anger, no hostility, no mad hooting. This is the behavior of the drivers in Brazil. 9th question. Write a note on the observation of George Mekes on the number of motor cars in Brazil. Motor cars are extremely expensive in Brazil because import duties are crippling and murderous. Only a few other poorer South African states are in a worse position in this respect. ಇದೇನು ಬೇಕಾಗಿರಲ್ಲ, ಸ್ವಲ್ಪ ಹಂಗ ಒಂದು ಪಾಯಿಂಟ್ ಆಗಲಿ ಅಂತ ತಗೊಂಡೇನು, ಭಾಳ ಕಮ್ಮಿ ಆಗ್ತಿತ್ತು ಅಂತ ಹೇಳಿ. Complaints are universal. In Brazil, hardly anyone can afford a car. Yet this only means that the number of motor vehicles is growing by leaps and bounds, almost as if cars were distributed free of charge to all and sundry. Thus, the pedestrian's life is becoming more hazardous every day. They also want to buy a car in spite of heavy import duties to be safe in the world of cars. ನಾನು ಹಾಕಿದ್ದು ಕಾರ್ಗಳ ಸಂಖ್ಯೆ ದಿನನಿತ್ಯ ಜಾಸ್ತಿ ಆಗ್ಲಿಕ್ಕತ್ತದ. ಹಂಗಾಗಿ ಏನು ಪ್ರಾಬ್ಲಮ್ ಆಗ್ಲಿಕ್ಕತ್ತದ, ದ ಪೆಡೆಸ್ಟ್ರಿಯನ್ಸ್ ಲೈಫ್ ಈಸ್ ಬಿಕಮಿಂಗ್ ಮೋರ್ ಹಜಾರ್ಡಸ್. ಹಜಾರ್ಡಸ್ ಅಂದ್ರೆ ಡೇಂಜರಸ್.
ದಿನದಿನಕ ಪಾದಚಾರಿಗಳ ಜೀವನ ಡೇಂಜರಸ್ ಆಗ್ಲಿಕ್ಕೈತೈತಿ. ಪಾಠದಾಗ ಬಂದದ್ದು. ನಾನು ಹಾಕಿನ ಮುಂದೊಂದು ಪಾಯಿಂಟು, ದೇ ಆಲ್ಸೋ ವಾಂಟ್ ಟು ಬೈ ಎ ಕಾರ್. ಮತ್ತು ನಾವು ನಡ್ಕೊಂತ ಹೋದಂದ್ರೆ ಯಾರ ಕಾರ್ನ ಗಾಲಿ ಒಳಗಾದ್ರೂ ಸಾಯ್ಬೋದು. ಹಾಗಾಗಿ ನಾವು ಸೇಫ್ ಆಗಿರ್ಬೇಕಂದ್ರೆ ನಾವು ಒಂದು ಕಾರ್ ಕೊಂಡ್ಕೋಬೇಕಂತ ತಿಳ್ಕೊಂಡು ನಾನು ಒಂದು ಕಾರ್ ಕೊಂಡ್ಕೊತೀನಿ, ನೀ ಸೇಫ್ ಆಗಿರ್ಬೇಕಂತ ಹೇಳ್ಕೊಂಡು ನೀನು ಒಂದು ಕಾರ್ ಕೊಂಡ್ಕೊಂತಿ. ಹಿಂಗೆ ಏನಾಗ್ಬಿಟ್ಟೈತೆ ಅಂದ್ರೆ ಜಪಾನ್ ದೇಶದೊಳಗೆ ಬೇಕಾದಷ್ಟು ಹೆವಿ ಟ್ಯಾಕ್ಸಸ್ ಇದ್ರೂ ಕೂಡ ಕಾರ್ಗಳು ಕೊಂಡ್ಕೊಳ್ಳೋಕೆ ಸಂಖ್ಯೆ ಜಾಸ್ತಿ. ದೇ ಆಲ್ಸೋ ವಾಂಟ್ ಟು ಬೈ ಎ ಕಾರ್ ಇನ್ ಸ್ಪೈಟ್ ಆಫ್ ಹೆವಿ ಇಂಪೋರ್ಟ್ ಡ್ಯೂಟೀಸ್. ಯಾಕೆ? ಟು ಬಿ ಸೇಫ್ ಇನ್ ದ ವರ್ಲ್ಡ್ ಆಫ್ ಕಾರ್ಸ್. 10th question. Why does George Mikesh call Avenida Presidente Vargas the worst place of fall? ಇದು ಭಾಳ ಚಂದ ಅದ. ಸ್ವಲ್ಪ ಮಾತಾಡ್ತೀನಿ, ನಿಮಗೇನು ಅರ್ಥ ಆಗಿರ್ತೈತಿ ಇದು, ಆದರೂ ಒಂಚೂರ ಮಾತಾಡ್ತೀನಿ. ಒಂದು ಪ್ರಸಂಗದಲ್ಲಿ ಸ್ವಲ್ಪ ಮಾತಾಡಬೇಕಾಗಿದೆ ಇಲ್ಲಿ. ಯಾಕಂದ್ರೆ ಕೆಲವರಿಗೆ ನಿಮ್ಗೆ ಸ್ವಲ್ಪ ಅರ್ಥ ಆಗ್ಲಿಕ್ಕಿಲ್ಲ, ಬಟ್ ಕೆಲವ್ರಿಗೆ ಅರ್ಥ ಆಗಿರ್ತೈತಿ. ನಾನೊಂಚೂರು ಮಾತಾಡ್ಬೇಕಂತ ಅನಿಸ್ತದ, ಮಾತಾಡ್ತೀನಿ. ಬರ್ತೀನಿ ಇಲ್ಲಿ. ಯಾಕಂದ್ರೆ ವರ್ಸ್ಟ್ ಪ್ಲೇಸ್ ಅಂತ ಕರೀತಾರೆ. ನಂಬರ್ ಆಫ್ ಕಾರ್ಸ್ ಜಾಸ್ತಿ ರೀ, ಮತ್ತು ಫಾಸ್ಟ್ ಮೂವಿಂಗ್ ಇರ್ತದೆ ಅಲ್ಲಿ ಕಾರ್ಗಳ ರೀ. ಈಗ ಬೆಂಗಳೂರು ಅಂತ ಸಿಟಿ ಒಳಗ್ರಿ ನಿಂತು ನೋಡಬೇಕು. ನಮ್ಮಂಥವ್ರಿಗಂತೂ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಕ್ರಾಸ್ ಮಾಡಲಿಕ್ಕೆ. ಓಕೆ, ಬರ್ರಿ ನೋಡೋಣ. ಹಂಗ ಬ್ರೆಜಿಲ್ ದೇಶದೊಳಗೆ ಒಂದು ಪ್ಲೇಸ್ ಇದು, ದ ಅವೆನಿದ ಪ್ರೆಸಿಡೆಂಟೆ ವರ್ಗಾಸ್ ಅಂತೇಳಿ. ಇಂಪಾರ್ಟೆಂಟ್ 1 ಮಾರ್ಕ್ MC ಕ್ವಶನ್ಸ್ ಕೇಳ್ತಾರೆ ಇದನ್ನ. ದ ಅವೆನಿದೆ ಪ್ರೆಸಿಡೆಂಟೆ ವರ್ಗಾಸ್ ಇಸ್ ದ ವರ್ಸ್ಟ್ ಪ್ಲೇಸ್ ಆಫ್ ಆಲ್ ಬಿಕಾಸ್ ವಿ ಸ್ಟ್ಯಾಂಡ್ ದೇರ್. ಅಯ್ಯೋ, ನೋಡ್ಕೊಂತ ನಿಂತು ಬಿಡ್ಬೇಕ್ರಿ. ಟ್ರೈಯಿಂಗ್ ಅಂಡ್ ಕಂಟೆಂಪ್ಲೇಟಿಂಗ್, ಪ್ರಯತ್ನ ಮಾಡ್ತಿರ್ತೀವಿ. ನಾನು ಹಂಗ ಮಾಡ್ತೀನಿ ರೀ. ಯಾವಾಗಾರ ಬೆಂಗಳೂರಿಗೆ ಹೋದಾಗ ರೋಡ್ ದಾಟಬೇಕಾದ್ರೆ ಅಲ್ಲೇ ಲೋಕಲ್ ಪೀಪಲ್ ಹಿಂದಿಂದ ಹೋಗ್ತೇನೆ ರೋಡ್. ಇಲ್ಲ ಒಬ್ಬನೇ ಅಂದ್ರೆ ಹೋಗ್ಲಿಕ್ಕೆ ಆಗೋದೇ ಇಲ್ಲ, ನಿಂತು ಬಿಡ್ತೀವಿ. ಟ್ರೈಯಿಂಗ್ ಅಂಡ್ ಕಂಟೆಂಪ್ಲೇಟಿಂಗ್ ಥಿಂಕ್ ಮಾಡ್ಕೊಂತ ನಿಂತ್ಬಿಡ್ದು. ಎದಕ್ಕೆ? ಟು ಕ್ರಾಸ್ ದ ರೋಡ್. ಯಾಕೆ? ಸುಮ್ಮನೆ ಏನ್ರಿ ಅಷ್ಟು ಟ್ರಾಫಿಕ್ ಇರ್ತೈತಿ ಅಂತೇಳಿ ಫಾಸ್ಟಾಗಿ ಬರ್ತಿರ್ತಾರ. ವೆಹಿಕಲ್ಸ್ಗಳ ಸಂಖ್ಯೆ ಕಂಟಿನ್ಯೂಸ್ ಲೈಕ್ ವಾಟರ್ ಆಫ್ ದ ರಿವರ್ ಫ್ಲೋ ಆಗ್ತಾ ಇರ್ತೈತಿ. ಇಟ್ ಈಸ್ ಟ್ರೂಲಿ ಎ ಫ್ಯಾಸಿನೇಟಿಂಗ್ ಪ್ರಾಬ್ಲಮ್. ಎಂತ ಬ್ಯೂಟಿಫುಲ್ ಕಾಂಬಿನೇಷನ್ ಆಫ್ ವರ್ಡ್ಸ್ ನೋಡ್ರಿ. ಫ್ಯಾಸಿನೇಟಿಂಗ್ ಪ್ರಾಬ್ಲಮ್ ಯಾವಾಗಲೂ ಫ್ಯಾಸಿನೇಟಿಂಗ್ ಇರೋದಿಲ್ಲ. ಸರ್ ಹೇಳ್ತಾರ, ಜಾರ್ಜ್ ಮಿಕೇಶ್ ಸರ್, ಎಂತ ಸ್ಟೈಲ್ ರೀ ಇದು. ಫ್ಯಾಸಿನೇಟಿಂಗ್ ಪ್ರಾಬ್ಲಮ್ ಅಂತ ಅಟ್ರಾಕ್ಟಿವ್ ಇರ್ತದೆ ನೋಡ್ಲಿಕ್ಕೆ, ಭಾಳ ಚಂದ. ಇವನ್ ದೋ ಇಟ್ ಈಸ್ ಅ ಪ್ರಾಬ್ಲಮ್, ಇಟ್ ಅಟ್ರಾಕ್ಟ್ಸ್ ಟು ಲುಕ್ ಕ್ಯಾಟ್ ಅಂದಂಗ. ಇಟ್ಸ್ ಅ ಫ್ಯಾಸಿನೇಟಿಂಗ್ ಪ್ರಾಬ್ಲಮ್. ಏನದು ಹಂಗಾದ್ರ? ದ ಕ್ರೌಲಿಂಗ್ ಟ್ರಾಫಿಕ್ ಐತಲ್ಲ, ಅಬಾಬಾಬಾಬ ಕ್ಯಾನ್ ಪ್ರೊಸೀಡ್ ಎಟ್ ಸೋ ಟೆರಿಫೈಯಿಂಗ್ ಸ್ಪೀಡ್. ಅಕ್ಕ ಹೋಗ್ತಾ ಇರ್ತದ ಬಮ್ ಅಂತೇಳ್ರಿ, ನದಿ ನೀರು ಹರಿದಂಗೆ ಹರಿತಾ ಇರ್ತದ. ಯಾಸ್ ಅವರ್ ಆಫ್ಟರ್ ಅವರ್ ಪಾಸೇಜ್ ವಿದೌಟ್ ಎ ರೇ ಆಫ್ ಹೋಪ್. ಎಂತ ಹೋಪ್ ರೀ? ಎನ್ ಆಸ್ಪಿಸಸ್ ಕ್ರಾಸಿಂಗ್. ಒಂದು ಮನೆ ಓಪನಿಂಗ್ ಮಾಡ್ಕೋಬೇಕಾದ್ರೆ, ಒಂದೇನೋ ಮದುವೆ ಮಾಡ್ಕೋಬೇಕಾದ್ರೆ ಆಸ್ಪಿಸಸ್ ಡೇ ನೋಡ್ತೀವ್ರಿ. ರೋಡನ್ನು ಕ್ರಾಸ್ ಮಾಡ್ಬೇಕಾದ್ರೂ ಸಹಿತ ಒಂದು ಆಸ್ಪಿಸಸ್ ಒಕೇಜನ್ಗಾಗಿ ವೇಟ್ ಮಾಡ್ಬೇಕಾಗ್ತೈತಿ. ಅದು ಆಸ್ಪಿಸಸ್ ಅಂತ ಯಾಕಂತಾರಂದ್ರೆ ಇಟ್ಸ್ ವೆರಿ ರೇರ್ ಅಂತ ತಿಳ್ಕೊಂಡು. ವಿ ಮೇ ವಿಟ್ನೆಸ್ ಇಂಥ ಒಂದು ಸಂದರ್ಭದಲ್ಲಿ ಇಲ್ಲೇ ಐತೆ ನೋಡ್ರಿ. ಇದು ಒಂದು ಜೋಕುಲರ್ಲಿ ಮಾತಾಡ್ತಾರ. ಬರ್ರಿ ನೋಡೋಣ, ಹೇಳ್ತೀನಿ. ನಿಮ್ಗೆ ಗೊತ್ತಾಗಿರ್ತದೆ, ನಿಮ್ಗೆ ಕೆಲವರಿಗೆ ಗೊತ್ತಾಗಿರ್ಲಿಕ್ಕಿಲ್ಲ. ವಿ ಮೇ ವಿಟ್ನೆಸ್ ಎ ಸೀನ್ ಲೈಕ್ ದಿಸ್. ಹಿಂಗ ರೋಡಿನ ಬದಿಗೆ ನಾವು ಕ್ರಾಸ್ ಮಾಡಬೇಕು, ಒಂದು ಆಸ್ಪಿಸಸ್ ಒಕೇಜನ್ ಬರಲಿ ಅಂತ ವೇಟ್ ಮಾಡ್ಕೊಂತ ನಿಂತ ಸಂದರ್ಭದಲ್ಲಿ ಒಂದು ವಿಟ್ನೆಸ್ ಅನ್ನ ನಾವು ಮಾಡ್ಬೋದು, ನಮಗೊಂದು ಕಣ್ಣಿಗೆ ಬೀಳಬಹುದು. ಸರ್ ಲಾಸ್ಟಿಗೆ ಒಂದು ಸ್ವಲ್ಪ ಹ್ಯೂಮರ್ ಮಾಡಿ ಲೆಸನ್ ಎಂಡ್ ಮಾಡ್ತಾರ. ಏನಂದ್ರೆ, ನಾವು ಈ ಕಡೆ ರೋಡ್ಗೆ ಆ ಕಡೆ ದಾಟಬೇಕಂತ ನಿಂತೀವಿ ಅಂತ ತಿಳ್ಕೊಡ್ರಿ. ಎ ಮ್ಯಾನ್, ನಮ್ಮ ಮಗ್ಗಲೊಬ್ಬ ನಿಂದಿರ್ತಾನ. ಆನ್ ಅವರ್ ಸೈಡ್ ಆಫ್ ದ ಅವೆನಿದ ವರ್ಗಾಸ್ ಸಡನ್ಲಿ ಕ್ಯಾಚಸ್ ದ ಸೈಟ್ ಆಫ್ ಹೀಸ್ ಫ್ರೆಂಡ್ ಆನ್ ದ ಅದರ್ ಸೈಡ್. ನಮ್ಮ ಮಗ್ಗಲ್ ನಿಂತ ಒಬ್ಬ ಮನುಷ್ಯ ಆ ರೋಡಿನ ಆ ಬದಿಗೆ ಇರುವಂತ ತನ್ನ ಫ್ರೆಂಡ್ ಅನ್ನ ಕಣ್ಣಿಗೆ ಕಾಣಿಸ್ಕೋತಾನ. ಅವನ ಫ್ರೆಂಡ್ ಆ ಕಡೆ ಇದ್ದಂತ ಮನುಷ್ಯ ಕಾಣಿಸ್ಕೊಂತಾನ, ಹೌದಲ್ಲ? ಸ್ಟಾರ್ಟ್ಸ್ ವೇವಿಂಗ್. ಇಲ್ಲೇ ನಮ್ಮ ಬದಿಗೆ ನಿಂತ್ಕೊಂಡು ಅವನಿಗೆ ಕೈಯಿಂದ ವೇವಿಂಗ್ ಮಾಡ್ತಾನ, ಹಲೋ ಅಂತ ಹೇಳ್ಕೊಂಡು. ವಾಯ್ಸ್ ಅಂತೂ ಕೇಳೋದಿಲ್ಲ, ವೆಹಿಕಲ್ಗಳ ಸೌಂಡ್ನಲ್ಲಿ ಕೈ ಅಷ್ಟೇ ಮಾಡ್ತಾರ, ಹೌದಲ್ಲ? ಟು ಹಿಮ್, ತನ್ನ ಫ್ರೆಂಡ್ಗೆ, ಆ ಕಡೆ ಬದಿಗಿರ್ತಕ್ಕಂಥ ಫ್ರೆಂಡ್. ಅಟ್ ದ ಸೇಮ್ ಟೈಮ್ ಹಿ ಆಸ್ಕ್ಸ್ ಹಿಮ್, ಕೈ ಮಾಡ್ಕೊಂತ ನಮ್ಮ ಮಗ್ಗಲ್ ನಿಂತ ಮನುಷ್ಯ ಆ ಕಡೆ ಇದ್ದಂತ ತನ್ನ ಫ್ರೆಂಡ್ಗೆ ಕೇಳ್ತಾನ. ಏನು ಮಿಸ್ಟಿಫಿಕೇಶನ್ ಅಂದ್ರೆ ಅವನಿಗೆ ಕನ್ಫ್ಯೂಷನ್. ನಮ್ಮ ಮಗ್ಗಲ್ ನಿಂತಲ್ಲ ಆ ಮನುಷ್ಯಗೆ ಒಂದು ಕನ್ಫ್ಯೂಷನ್. ಏನ್ ಕನ್ಫ್ಯೂಷನ್ ಅಂತಂದ್ರ ಅವನ ಕ್ವಶನ್ ಮ್ಯಾಗಿಂದ ಗೊತ್ತಾಗ್ತೈತಿ.
ಅವನಿಗೇನು ಕನ್ಫ್ಯೂಷನ್ ಆಗೈತಿರ್ತದೆ. ಹೌ ಆನ್ ದ ಅರ್ತ್ ಡಿಡ್ ಯು ಗೆಟ್ ಓವರ್ ದೇರ್? ಆನ್ ದ ಅರ್ತ್ ಅಂದ್ರೆ ಕೈ ಬಿಟ್ಬಿಟ್ಟಿರ್ತಾನೆ. ಒಂದು ಭಾಷೆ, ಇಂಗ್ಲಿಷ್ ಭಾಷೆ, ಅಯ್ಯೋ ಯಪ್ಪ ಶಿವನೇ ಅದು ಹ್ಯಾಗೋ ನೀನು ಹೋದೆ ಅಲ್ಲೇ ಅಂದಂಗ. ಆನ್ ದ ಅರ್ತ್ ಬಿಟ್ಬಿಟ್ಟಿರ್ತಾನ. ಇದು ಇಂಗ್ಲಿಷ್ ಲ್ಯಾಂಗ್ವೇಜ್ ಶಿಷ್ಟಾಚಾರದ. ಹೌ ಡಿಡ್ ಯು ಗೆಟ್ ಓವರ್ ದೇರ್ ಅಂದಂಗ. ಆನ್ ದ ಅರ್ತ್ ಅಯ್ಯಪ್ಪ ಶಿವನು ಅಲ್ಲಿ ಹೆಂಗೆ ಹೋದೆ ನೀನು, ನೀ ಹಂಗಾರ ಹೋದೆವು ಮರ ಈ ರೋಡ್ ದಾಟಿ ಅಂತೇಳಿ. ಆನ್ ಅರ್ತ್ ಅಂದ್ರೆ ಇದಕ್ಕೊಂದು ಏನು ಮೀನಿಂಗ್ ಐತೆ ಅಂತ ತಿಳ್ಕೊಬೇಡ್ರಿ. ಇದು ಒಂದು ಇಂಗ್ಲಿಷ್ ಶಿಷ್ಟಾಚಾರ. ಇದು ಹಂಗತೆ ಅನ್ಬೋದು ನಾವು. ಯಾವಾಗ ಒಂದು ಇಂಪಾಸಿಬಲ್ ಥಿಂಗ್ ಅನ್ನು ಮಾತಾಡುವಾಗ ಏನೋ ವಾಟ್ ಆನ್ ಅರ್ತ್ ಮೇಡ್ ಯು ಡೂ ದಿಸ್ ಅಂತ, ಏನೋ ಎದಕ್ಕೆ ಮಾಡಿದೆವೋ ಇಂಥ ಕೆಟ್ಟ ಕೆಲಸ ನೀನು ಪುಣ್ಯಾತ್ಮ ಅಂತನೇ ಬೇಕಾದ್ರೆ ಆನ್ ಅರ್ತ್ ಅಂತ ಬಳಸಿ ಹೇಳ್ತೀವ್ರಿ. ಓಕೆ, ನಮ್ಮಗಲ್ಲಿಂದಂಥ ಮನುಷ್ಯ ರೋಡಿನ ಆ ಬದಿಗೆ ಇರ್ತಕ್ಕಂಥ ಮನುಷ್ಯನಿಗೆ ಕೇಳ್ತಾನ, ಇಂಥ ಕ್ರೌಲಿಂಗ್ ಟ್ರಾಫಿಕ್ನ ದಾಟಿ ಆ ಕಡೆ ಹೆಂಗೆ ಹೋದ್ಯೋ ಪುಣ್ಯಾತ್ಮ ನಿನಗೂ, ಹೌ ವಾಸ್ ಇಟ್ ಪಾಸಿಬಲ್ ಟು ಯು, ಹೌ ಆನ್ ಅರ್ತ್ ಡಿಡ್ ಯು ಗೆಟ್ ಓವರ್ ದೇರ್ ಅಂತ ಇವಾಗ ಕೇಳ್ತಾನ. ಹೌದಲ್ಲೋ? ಅವ ಕೇಳುವಾಗ ಹೀ ಅಂದ್ರೆ ಆಚೆ ಕಡೆ ರೋಡ್ನಾಗಲ್ಲ, ನಮ್ಮ ಮಗ್ಗಲ್ ನಿಂತವನೇ. ಸರ್ ಹೇಳ್ತಾರ, ಹೀ ಶೌಟ್ಸ್ ಜೋರಾಗಿ ಚೀರ್ತಾನ, ಅಕ್ರಾಸ್ ಆ ಕಡೆ ಮುಟ್ಲಿ ಅಂತೇಳಿ. ಎಷ್ಟು ಚೀರ್ತಾನ ಅಂದ್ರೆ ಆ ಕಡೆ ಅವ್ರಿಗೆ ಕೇಳಿಸ್ಕೊಳ್ಳಿ ಅಂತ ಚೀರ್ತಾನ. ಟ್ರೈಂಗ್ ಟು ಮೇಕ್ ಹಿಮ್ಸೆಲ್ಫ್ ಹರ್ಡ್ ಅಬೌವ್ ದ ಟ್ರಾಫಿಕ್. ಏನಿಂಗ್ ಆಗುತ್ತಲ್ಲ ಇದು, ಆ ಕಡೆ ಎಲ್ಲ ಮುಟ್ಲಿ ಅಂತ ಚೀರಿದ್ರೆ ಪುಣ್ಯಾತ್ಮ ತನಗೇ ಕೇಳ್ತಾ ಇಲ್ಲ ಅದು ಅವ ಚೀರಿದ್ದು. ಏನು ಆ ಕಡೆ ಇದ್ದವನಿಗೇನು ಬಂತು, ಏನು ಚೀರ್ಲಿಕ್ಕತ್ತೇನಲ್ಲ ಮಗ್ಗಲ್ ನಿಂತ್ಕೊಂಡು, ಎಷ್ಟು ಜೋರು ಚೀರಿದ್ರು ಅವನು ಚೀರುವ ಸೌಂಡು ಅವನಿಗೆ ಕೇಳಕತ್ತಿಲ್ಲ. ಹೀ ಶೌಟ್ಸ್, ನಮ್ಮ ಮಗ್ಗಲ್ ನಿಂತಂತವ, ಅಕ್ರಾಸ್ ಆ ಕಡೆ ದಾಟ್ಲಿ ಅಂತ ಕೇಳಿಕತ್ತನ. ಟ್ರೈಂಗ್ ಟು ಮೇಕ್ ಹಿಮ್ಸೆಲ್ಫ್, ತಾನ ಹರ್ಡ್ ಅಬೌವ್ ದ ಟ್ರಾಫಿಕ್, ಟ್ರಾಫಿಕ್ನಾಗ ಹಾಸಿ ತನಗತ್ತ ಕೇಳಿಸ್ಕೊಳ್ಳೋ ಪ್ರಯತ್ನ ಮಾಡಕತ್ತೇನ, ಕೇಳೋ ವಾಲ್ದು. ಇನ್ನು ಆ ಕಡೆ ನಿಂತವನಿಗೆ ಎಲ್ಲಿಂದ ಕೇಳಿಸ್ತೈತ್ರಿ. He will be surprised by this name questions. ಅಂದ್ರೆ ಈ ಕಡೆ ಇದ್ದಂಥ ಮನುಷ್ಯ ಕೇಳಿದಂಥ ಕ್ವಶನ್ ನೇವ್ ಕ್ವಶನ್ ಅಂತ ತಿಳ್ಕೊಂಡು. ನೇವ್ ಅಂದ್ರೆ ನಾನ್ಸೆನ್ಸ್ ಕ್ವಶನ್. ನಾನ್ಸೆನ್ಸ್ ಕ್ವಶನ್ ಅಂದ್ರೆ ಅರ್ಥ ಇರ್ಲಾರ್ದದ್ದು, ಅಸಾಧ್ಯವಾದದ್ದು. ಹಿ ವಿಲ್ ಬಿ ಸರ್ಪ್ರೈಸ್, ಶಾಕ್ ಆಗ್ತಾನೆ ಆಚೆ ಕಡೆ ಇದ್ದ ಮನುಷ್ಯ. ಇಂಥ ನಾನ್ಸೆನ್ಸ್ ಕ್ವಶನ್ ಹೆಂಗೆ ಕೇಳ್ತೀವೋ ಮಾರ ನೀನು. ಅವ ಹಿಂಗತೆ ಅನ್ಕೊಂಡಿರ್ಬೋದು ಅಂತ ಇವ ಅಂತಾನ್ರಿ. ಅವ ಅಂದದ್ದೇನು ಕೇಳಿಲ್ಲ, ಇವ ಕೇಳಿದ್ದು ಅವ್ನು ಕೇಳಿಲ್ಲ, ಸುಮ್ಮನೆ ಗೆಸ್ ಮಾಡ್ತಾರ. ಇವ ಏನು ಕೇಳ್ತಾನ, ಆ ಕಡೆ ನೀ ಹೆಂಗೆ ಹೋದಿ ಅಂತ ಹೇಳಿ. ಅವ ಶಾಕ್ ಆಗ್ತಾನ, ಇಂಥ ಕ್ವಶನ್ ಹೆಂಗೆ ಕೇಳ್ತೀವ ನೀನು, ಈ ಕಡೆ ಹೆಂಗಾರ ಬರ್ಲಿಕ್ಕೆ ಸಾಧ್ಯತೆನೋ ಇಂಥ ಟ್ರಾಫಿಕ್ ಅನ್ನು ದಾಟಿ, ಹೊಚ್ಚಪ್ಪ. ಹಿ ವಿಲ್ ಬಿ ಸರ್ಪ್ರೈಸ್ಡ್ ಬೈ ದಿಸ್ ನಾನ್ಸೆನ್ಸ್ ಕ್ವಶನ್. ನೀ ಕೇಳೋ ಕ್ವಶನ್ ನಾನ್ಸೆನ್ಸ್ ಐತಿ, ಈಚೆ ಕಡೆ ಹೆಂಗದ್ರ ರೋಡ್ ದಾಟಿ ಬರಕ್ ಬರ್ತೈತೋ, ಇಂಥ ಟ್ರಾಫಿಕ್ ಒಳಗ ದಾಟಕ್ ಆಗ್ತೈತೇನೋ ಅಂತ ಅವ ಮನಸ್ಸಿನಾಗ ಅನ್ಕೊಂಡು ಅವ ಹೊಳ್ಳಿ ಚೀರ್ತಾನ. ಇದೆಲ್ಲ ಕೇಳಿಸತ್ತೇನ್ರಿ, ಕವಿಯ ಕಲ್ಪನೆ, ರೈಟರ್ನ ಕಲ್ಪನೆ ಅದು. ಅವ ಹೊಳ್ಳಿ ಚೀರ್ಬೋದಂತ. ಅವ ಹೊಳ್ಳಿ ಏನ್ ಚೀರ್ಬೋದಂತಂದ್ರ, ಹಿ ಎಲ್ಸ್ ಬ್ಯಾಕ್, ಅವ ಚೀರ್ಬೋದು. ಏನ್ ಚೀರ್ಬೋದು ಅಂತಂದ್ರ, ಹೌ ಹೆಂಗ್ ಬರ್ಲಿಕ್ಕೆ ಸಾಧ್ಯತೆ ಮಾರೇನ, ಐ ವಾಸ್ ಬಾರ್ನ್ ಆನ್ ದಿಸ್ ಸೈಡ್, ನಾನು ಹುಟ್ಟಿದ್ದೆ ಈ ಕಡೆ, ಆ ಕಡೆ ಹುಟ್ಟಿದ್ರೆ ದಾರಿ ದಾಟಿ ಬರಕ್ ಆಗ್ತಿದ್ದಲ್ಲ, ನಂಗೆ ದಾರಿ ದಾಟಕ್ ಸಾಧ್ಯನೇ ಇಲ್ಲ, ನಾವು ಹುಟ್ಟಿದ್ದು ಈ ಕಡೆ, ಅದಕ್ಕೆ ನಾ ಈ ಕಡೆ ಇದ್ದೇನೆ. ಓಕೆ, ನಿಮಗೆ ಅರ್ಥ ಆಗಿರ್ಬೇಕಂತ ಅನ್ಕೊಂತೀನಿ ಫ್ರೆಂಡ್. ಲೆಸನ್ದ ಬರ್ತೈತಿ ಇದು, ಸುಮ್ಮನೆ ಒಂದು ಮಾತು ಸ್ವಲ್ಪ ಟಫ್ ಲೈನ್ ಆತಲ್ಲ, ಅದಕ್ಕೊಂಚೂರು ಮಾತಾಡಿದೆ. ಓಕೆ, ಡಿಸ್ಕ್ರೈಬ್ ಬ್ರೀಫ್ಲಿ ದ ಕಾಂಪ್ಲಿಕೇಟೆಡ್ ಬೋವಿಂಗ್ ಹೈರಾರ್ಕಿ ಫಾಲೋಡ್ ಬೈ ದ ಜಪನೀಸ್. ಇದೆಲ್ಲ ಯಾವ ವರ್ಷ ಕೇಳ್ಯಾರ ಏನು ಎಲ್ಲ ಕೊಟ್ಟಾರ ನೋಡ್ರಿ. ದ ಜಪನೀಸ್ ಹ್ಯಾವ್ ಎ ಕಾಂಪ್ಲಿಕೇಟೆಡ್ ಹೈರಾರ್ಕಿ ಇನ್ ಬೋವಿಂಗ್. ಹೂ ಬೋಸ್ ಟು whom, how deeply, and for how long. If two Japanese bow, neither is to straighten up before the other stands erect in front of him. A little complicated to others, but they manage it without difficulty. Even the smallest difference in rank, standing, age, social position will be subtly reflected in that split second. One man's bow is shorter than the others. In many cases, there are clear-cut differences in position and no difficulties for them to explain, to expose, or to exhibit. For example, the basic rules inside the family. The wife bows to her husband, the child bows to his father, younger brothers to elder brothers, the sister bows to all brothers of whatever age. ಇದೆಲ್ಲ ನೋಡ್ಲಿಕ್ಕೆ ಹತ್ತಿದ್ರ ಡೆಫಿನೆಟ್ಲಿ ಕಾಂಪ್ಲಿಕೇಟೆಡ್ ಹೈರಾರ್ಕಿ.
In Japan, there is complicated hierarchy in bowing. Not easy for others to understand or to practice, to do. 12th question. How does Mikesh describe the Japanese habit of bowing? ಸ್ವಲ್ಪ ಸೂಕ್ಷ್ಮವಾಗದ ಕ್ವಶನ್ಸ್ಗಳು ತಿಳ್ಕೊಬೇಕ್ರಿ. ಒಂದೊಂದು ಕ್ವಶನ್ದಲ್ಲಿ ಒಂದೊಂದು ಪರ್ಟಿಕ್ಯುಲರ್ ಪಾಯಿಂಟ್ ಅನ್ನು ನಾವು ಹೇಳಬೇಕಾಗ್ತತಿ. ಜಪನೀಸ್ ಹೆಂಗೆ ಹ್ಯಾಬಿಟ್ ಅನ್ನಾಗಿ ಮಾಡ್ಕೊಂಡಾರ, ಹ್ಯಾಬಿಟಿಗೆ ಸಂಬಂಧಪಟ್ಟು ನಾವು ಹೇಳ್ಬೇಕಾಗ್ತತಿ. ಇಲ್ಲೆಲ್ಲ ಇದೆಲ್ಲ ಹೈರಾರ್ಕಿ ಸಂಬಂಧಪಟ್ಟು ಹೇಳ್ಕೊಬೇಕ್ರಿ. ಹೈರಾರ್ಕಿ ಇಂಪಾರ್ಟೆಂಟು. ಇಲ್ಲೇನು ಬರ್ತದ, ಇದು ಪರ್ಟಿಕ್ಯುಲರ್ ಪ್ಲೇಸ್ ಹೆಂಗೆ, ವರ್ಸ್ಟ್ ಪ್ಲೇಸ್ ಹೆಂಗೆ ಪ್ರೂವ್ ಮಾಡಬೇಕು, ಹಿಂಗೆಲ್ಲ. ಜಾರ್ಜ್ ಮಿಕೇಶ್ ಅಂದ ನಂಬರ್ ಆಫ್ ಕಾರ್ಸ್ ಯಾಕೆ ಜಾಸ್ತಿ ಆಗ್ಲಿಕ್ಕತ್ತೈತಿ, ಕಾರ್ಗಳ ಸಂಖ್ಯೆ, ಎಸ್ ನೋಟ್ ಆನ್ ಅಬ್ಸರ್ವೇಷನ್ ಆಫ್ ಕಾರ್ಗಳ ಸಂಖ್ಯೆ ಜಾಸ್ತಿ ಆಗಲು ಟೋಟಲ್ ರೀಸನ್ ಏನು, ಹೌದಲ್ಲ. ಇದು ನಾವು ಸಾಯ್ತೀವಿ, ಇನ್ನು ನಾವು ಒಂದು ಕಾರ್ ತಗೊಂಡ್ಬಿಡೋಣ ಅಂದ್ರೆ ಬದುಕ್ತೀವಿ ಅಂತೇಳಿ. ಅಕಾರ್ಡಿಂಗ್ ಟು ದ ಬಿಹೇವಿಯರ್ ಆಫ್ ಡ್ರೈವರ್ಸ್ ಬಿಹೇವಿಯರ್. ಇಲ್ಲಿ ಹೆಂಗೆ ಬಿಹೇವಿಯರ್, ಇದ್ರೊಳಗೆ ಡ್ರೈವರ್ಸ್ ಬಿಹೇವಿಯರ್ ಅಷ್ಟ ಹಾಕ್ಲಿಕ್ಕೆ ಬರೋದಿಲ್ಲ ನನಗೆ. ಯಾಕಂದ್ರೆ ಜೊತೆಗೆ ಸಿಮಲ್ಟೇನಿಯಸ್ಲಿ ಪೆಡಸ್ಟ್ರಿಯನ್ಸ್ ಬಿಹೇವಿಯರ್ನು ಹಾಕ್ಬೇಕಾಗ್ತೈತ್ರಿ. ಬರೀ ಡ್ರೈವರ್ಸ್ ಅಂತಂದ್ರೆ ಬರೀ ಡ್ರೈವರ್ಸ್ ಹಾಕ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇದು ಸಿಮಲ್ಟೇನಿಯಸ್ ನಡೀತೈತಲ್ಲ, ಡ್ರೈವರ್ ಪೆಡಸ್ಟ್ರಿಯನ್ ಫೇರ್ ಗೇಮು. ಮತ್ತು ಆಮೇಲೆ ಒಬ್ಬ ಡ್ರೈವರ್ ಇಂದ ನಡೀದಿಲ್ಲ, ಇನ್ನೊಬ್ಬ ಡ್ರೈವರ್ ಜೊತೆಗೆ ಇಬ್ಬರು ಡ್ರೈವರ್ಗಳು ಇರ್ತಾರೆ. ಹಾಗಾಗಿ ಇಬ್ಬರು ಡ್ರೈವರ್ಗಳದು ಟುಗೆದರ್ ತಗೋಬೇಕಾಗ್ತೈತಿ, ಪೆಡಸ್ಟ್ರಿಯನ್ ಅನ್ನೋದು ತಗೋಬೇಕಾಗ್ತೈತಿ. ಹಂಗಾಗಿ ತಗೊಂಡೇನೆ. ಇದು ಒಂದ್ರಿ. ನೆಕ್ಸ್ಟ್ ಏನಾಗ್ತತ್ರಿ, ಕೋಪಕೊಬ್ಬಣ್ಣ. ಇದು ಬ್ರೆಜಿಲ್ ಪೀಪಲ್, ಅಷ್ಟು ಲೇಜಿ ಇರ್ತಕ್ಕಂಥ ಪೀಪಲ್ಗೆ ದೇ ಹ್ಯಾವ್ ಎ ನೈ ಫಾರ್ ಬ್ಯೂಟಿ. ಇದನ್ನು ಸ್ವಲ್ಪ ಹೇಳಬೇಕಾಗಿದೆ. ಈಟಿಂಗ್ ಸೂಪ್ ಬಗ್ಗೆ ರೀ ಬೆಸ್ಟ್ ಅದದು, ಅದನ್ನು ಹೇಳಬೇಕಾಗಿದೆ. ಇದು ಬಿಹೇವಿಯರ್ ಆಫ್ ದ ಜಪನೀಸ್ ಪೀಪಲ್. ದ ಸೇಮ್ ಪೀಪಲ್ ಬಿಹೇವ್ ಡಿಫ್ರೆಂಟ್ಲಿ ಇನ್ ಅ ಡಿಫ್ರೆಂಟ್ ಸಿಚುವೇಶನ್. ಇದನ್ನು ಒಂಚೂರು ಒಂದು ಲೈನ್ ಇನ್ನೊಂದು ಲೈನ್ ಹಾಕ್ಬೇಕಾಗಿತ್ತು ನಾನಿಲ್ಲಿ. ಅಂದರೆ ಜಸ್ಟ್ ಬಿಫೋರ್ ದ ಬಸ್ ಕಮ್ಸ್, ಜಸ್ಟ್ ಆಫ್ಟರ್ ದ ಬಸ್ ಕಮ್ಸ್. ಇದೊಂದು ಸ್ವಲ್ಪ ಒಂದು ಲೈನ್ ಒಂದು ಬರೆದಿದ್ರೆ ಚೆನ್ನಾಗಿತ್ತು. ನೆಕ್ಸ್ಟ್ ಬಿಹೇವಿಯರ್ ಆಫ್ ದ ನಾರ, ಡಿಯರ್, ದ ಪರ್ಟಿಕ್ಯುಲರ್ ಡಿಯರ್ ದಟ್ ಮೆಟ್ ದ ರೈಟರ್. Difficult, yes, bowing is difficult for others to follow because of its hierarchy. ಅಷ್ಟೇ. ಇನ್ಸೈಡ್ ದ ಫ್ಯಾಮಿಲಿ ಇದೆಲ್ಲ ಕ್ಲಿಯರ್ ಕಟ್ ಅದ ರೀ. ಆಮೇಲೆ ಕರ್ಟಸಿ, ಇದು ಫಸ್ಟ್ ಸ್ಟಾರ್ಟಿಂಗ್ ಅದ ಲೆಸನ್ ಅದ ಸ್ಟಾರ್ಟಿಂಗ್. ಕರ್ಟಸಿ ಸಬ್ಸ್ಟಿಟ್ಯೂಟ್ ಪ್ರೈವಸಿ, ಹೌದಲ್ಲೋ. ಎಸ್, ವೆಲ್ ಮ್ಯಾನರ್ಡ್ ಪೀಪಲ್. ಯಾಕಂದ್ರೆ ಮಾಡಲೇಬೇಕಲ್ಲೇ, ಯಾಕಂದ್ರೆ ಸಣ್ಣ ಭೂಮಿ ಇರೋದ್ರಿಂದ ಎಲ್ಲದನ್ನೂ ಬೇಕು ನಮಗಂತ ಆಗೋದಿಲ್ಲ. ಇನ್ನೊಬ್ಬರದ್ದು ಏನಾದರೂ ಪ್ರೈವೇಟ್ ಏನಾದರೂ ಮಾಡ್ತಿರ್ಬೇಕಾದ್ರೆ ನಾವು ಕಣ್ಣು ಮುಚ್ಕೊಂಡಿರ್ಬೇಕಾಗ್ತದೆ. ಎಲ್ಲರೂ ಬೆಳೆಸ್ಕೊಂತಾರ ಅದನ್ನಲ್ಲೇ. ಹಾಗಾಗಿ ಕರ್ಟಸಿ ಅನ್ನೋದು ಪಾಲಿಸೋನಿಗೆ ಕರ್ಟಸಿ ಆಗ್ತದ, ಬೇರೆದವರಿಗೆ ಅದು ಪ್ರೈವಸಿ ಆಗ್ತದೆ. ಅದಕ್ಕೆ ಕರ್ಟಸಿ ಇಸ್ ಅ ಕರ್ಟಸಿ ಆ್ಯಂಡ್ ಸಬ್ಸ್ಟಿಟ್ಯೂಟ್ ಪ್ರೈವಸಿ. ಈಗ ಒಂದೇನೋ ನೀನು ಪ್ರೈವೇಟ್ ಆಗಿರುವಂಥದ್ದು ಮಾಡ್ಲಿಕ್ಕೆ ಹತ್ತಿ, ನಾನು ಇಲ್ಲಿ ಬಂದೆ, ಅಯ್ಯೋ ಪಾಪ ಇಲ್ಲ ವರ್ಷ ಏನೋ ನಿಂತಾರ ಇಲ್ಲಿ, ನಾನು ಆ ಕಡೆ ನೋಡಬಾರ್ದು ಅನ್ನೋದು ನಂದು ಕರ್ಟಸಿ ಆಗ್ತದೆ. ಹಿಂಗೆ ನಾನು ಕರ್ಟಸಿಯಿಂದ ನಿನ್ನ ಕಡೆ ನೋಡಲಿಲ್ಲ ಅಂದ್ರೆ ನಿನಗದು ಪ್ರೈವಸಿ ಆಗ್ತದೆ. ಹಿಂಗೆ ಕರ್ಟಸಿ ಇಸ್ ಕರ್ಟಸಿ ಆ್ಯಂಡ್ ಸಬ್ಸ್ಟಿಟ್ಯೂಟ್ ಪ್ರೈವಸಿ. ಇದು ಹೋಪ್ಲೆಸ್ಲಿ ಓವರ್ ಕ್ರೌಡೆಡ್ ಐಲ್ಯಾಂಡ್ ಅದೊಳಗೆ ಇದು ಅತ್ಯವಶ್ಯಕತೆ ಐತ್ರಿ ಅದು. ಓಕೆ ಫ್ರೆಂಡ್, ಲಾಸ್ಟ್ ಕ್ವಶನ್ ಏನೋ ಮಾಡ್ಬೇಕಾಗಿತ್ತು, ಉಳಿಸ್ಕೊಂಡು ಬಂದೆ ಅಂತ ಅನ್ಕೋತೀನಿ. ಹಂಗೆ ಒಂದೊಂದು ಕ್ವಶನ್ ಒಂದೊಂದು ಪಾಯಿಂಟನ್ನು ಹೈಲೈಟ್ ಮಾಡ್ತದ್ರಿ. ಎಸ್, ಬ್ರೀಫ್ಲಿ ಕಾಂಪ್ಲಿಕೇಟೆಡ್ ಬೋವಿಂಗ್, ಇದು ಲಾಸ್ಟ್ ಅಂತ ಬಂದಿನ. ಒಂದು ಹ್ಯಾಬಿಟನ್ನಾಗಿ ನಮ್ಗೆ ಬೋವಿಂಗ್ ಹೆಂಗೆ ಹ್ಯಾಬಿಟ್ ಟೈಪ್ ಬಂದ್ಬಿಡ್ತದೆ. ವಿದ್ಯಾರ್ಥಿಗಳು ನಾನೇನು ಮಾಡಿದಂದ್ರೆ ಎಲ್ಲ ಗ್ಲೋಬಲ್ ಕ್ವಶನ್ ಇದು. ಗ್ಲೋಬಲ್ ಅಂದ್ರೆ ನಾಟ್, ಇಟ್ ಈಸ್ ನಾಟ್ ಫೌಂಡ್ ಇನ್ ಎ ಪರ್ಟಿಕ್ಯುಲರ್ ಪಾರ್ಟ್ ಆಫ್ ದ ಲೆಸನ್. ಗ್ಲೋಬಲ್ ಕ್ವಶನ್ ಅಂತ ಕರೀತಾರೆ ಇದಕ್ಕೆ. ಅಂದ್ರೆ ಇಡೀ ಲೆಸನ್ ಅನ್ನ ನೋಡ್ಬೇಕಾಗ್ತೈತ್ರಿ ನಾವು. ಎಲ್ಲೆಲ್ಲಿ ಈ ಹ್ಯಾಬಿಟ್ ಅನ್ನು ತೋರ್ಸಕ್ಕಂಥ ಪಾಯಿಂಟ್ಸ್ ಅದನ್ನು ಸೆಲೆಕ್ಟ್ ಮಾಡ್ಕೊಂತ ಬರ್ಬೇಕಾಗ್ತೈತಿ. ಇದಕ್ಕೆ ಗ್ಲೋಬಲ್ ಕ್ವಶನ್ ಅಂತ ಕರೀತಾರೆ. ಹಿಂಗಿದು ಗ್ಲೋಬಲ್ ಕ್ವಶನ್ ಐತಿ. ಓದ್ಕೊಂತ ಹೋದ್ರೆ ಹ್ಯಾಬಿಟ್ ಅನ್ನು ತೋರಿಸುವಂಥ ಪಾಯಿಂಟ್ಸ್ಗಳು ಎಲ್ಲೆಲ್ಲ ಅದಾವ ಅವನ್ನೆಲ್ಲ ಹಾಕೊಂಡು ಬಂದು ಒಂದು ಪ್ಯಾರಾಗ್ರಾಫ್ ಮಾಡೇನಿ. ಈಗ ಜಪನೀಸ್ ಪೀಪಲ್ದೊಂದು ಹ್ಯಾಬಿಟ್, ಜಪನೀಸ್ ಬೇಬಿದೊಂದು ಹ್ಯಾಬಿಟ್, ಜಪನೀಸ್ ಡಿಯರ್ದೊಂದು ಹ್ಯಾಬಿಟ್. ಇಲ್ಲೇನಂತಾರ ಕ್ವಶನ್ ಕೇಳೋ ಸರ್ ನೋಡ್ರಿ, ಹ್ಯಾಬಿಟ್ ಅಂತಾರೆ. ಹ್ಯಾಬಿಟ್ ಎವ್ರಿಥಿಂಗ್ ಅಬೌಟ್ ಬೋವಿಂಗ್ ಅಲ್ಲ, ಏನೆಲ್ಲ ಹೇಳ್ಬಹುದು ಬೋವಿಂಗ್ ಬಗ್ಗೆ ಹೇಳಕ್ಕೆ ದೊಡ್ಡ ಪ್ಯಾರಾಗ್ರಾಫ್ ಅದ. ನಮ್ಮ ಕಾಲೇಜ್ನ 15 ಪಾಯಿಂಟ್ಗಳನ್ನು ಮಾಡಿ ಹೇಳಿ ನಾನು ಅದನ್ನೆಲ್ಲ ಹೇಳಿಕ್ಕಾಗೋದಿಲ್ಲ. ಆಸ್ ಎ ಹ್ಯಾಬಿಟ್ ಆಫ್ ಬೋವಿಂಗ್ ಇನ್ ಜಪಾನ್ ಇದನ್ನು ಮಾತ್ರ ಹೇಳ್ಬೇಕಾಗ್ತೈತಿ. ಅದಕ್ಕೆ ನಾ ಹಿಂಗತೆ ಮಾಡಿ ನೋಡ್ರಿ. ದ ಜಪನೀಸ್ ಅಂದ್ರೆ ಪೀಪಲ್ ಅಂತ ನಾ ಹೈಲೈಟ್ ಮಾಡಿಸಲ್ಲ. ಜಪನೀಸ್ ಅಂದ್ರೆ ಪೀಪಲ್ ರೀ, ಜಪನೀಸ್ ಅಂದ್ರೆ ಪೀಪಲ್.
ಇಂಡಿಯನ್ಸ್, ಜಪನೀಸ್, ಅಮೆರಿಕನ್ಸ್, ದ ಇಂಗ್ಲಿಷ್ ಅಂತೀವಲ್ಲ ಹಂಗ. ಮತ್ತು ಪೀಪಲ್ ಬೇಕಾಗಿರಲ್ಲ, ಸುಮ್ಮನೆ ಒಂದು ಸ್ವಲ್ಪ ಹಂಗೆ ಕ್ಲಾರಿಫಿಕೇಶನ್ ಹಾಕೊಂಡೇನೆ. ಪೀಪಲ್ಗೆ ಹ್ಯಾಬಿಟ್ ಐತಿ, ಬೇಬೀಸ್ಗೆ ಹ್ಯಾಬಿಟ್ ಐತಿ, ಡಿಯರ್ಗೆ ಹ್ಯಾಬಿಟ್ ಐತಿ. ಹ್ಯಾಬಿಟ್ ಅಂತ ಕೇಳ್ತಾರೆ ಇವರು, ಹ್ಯಾಬಿಟ್. ಓಕೆ. ದ ಜಪನೀಸ್ ಪೀಪಲ್ ಹ್ಯಾವ್ ಮೆನಿಯಾ, ಸಿಕ್ಕಾಪಟ್ಟೆ ಹ್ಯಾಬಿಟ್ ಮಾಡ್ಕೊಂಡ್ಬಿಟ್ಟಾರ. ಹ್ಯಾಬಿಟ್ ಒಂದು ಹ್ಯಾಬಿಟ್ ಆಗಿಬಿಟ್ಟದ. ನಮಗೆಲ್ಲ ಮೆನಿಯಾ ಫಾರ್ ಮೊಬೈಲ್ ಫೋನ್ಸ್ ಅದ. ನಮಗೆ ಮೊಬೈಲ್ ಫೋನ್ ಇಲ್ಲದೆ ಹೋದ್ರೆ ಮುಗಿದೋಗೈತೆ, ಜೀವನ ಬಂದ್. ಸಿಕ್ಕಾಪಟ್ಟೆ ಮೆನಿಯಾ, ವ್ಯಾಮೋಹ, ಪ್ಯಾಷನ್, ಹ್ಯಾಬಿಟ್ ಆಗಿ ಮಾಡ್ಕೊಂಡ್ಬಿಟ್ಟಿವ ಅದನ್ನ. ತಲೆಗುಂಬನಾಗ ಇಟ್ಕೊಂಡು ಮಲ್ಕೊಳ್ಳೋವಾಗ ಸಹಿತ್ರಿ. ಅಪ್ಪ ಬೇಡ ಅವ್ವ ಬೇಡ ಅಷ್ಟು ನಮ್ಗೆ ಹುಚ್ಚು ಹಾಕ್ಬಿಟ್ಟದ. ಆ ಜನರಿಗೆ ಅಷ್ಟೇ ಹುಕ್ಕು ಪೀಪಲ್ ಯಾರಿವರು ಜಪಾನದವ್ರಿಗೆ ಬೋವಿಂಗ್ ಬಗ್ಗೆ. ಮತ್ತೆ ಹ್ಯಾಬಿಟ್ ಅದು, ಹ್ಯಾಬಿಟ್ ಆಗಿ ಬೆಳೆಸ್ಕೊಂಡ್ಬಿಡ್ತಾರೆ ಅದನ್ನ. ಮತ್ತೆ ಹ್ಯಾಬಿಟ್ ಅದು ಸರಿಯಾಗಿ ನೋಡ್ಕೋರಿ ನೀವು. ಹ್ಯಾಬಿಟ್ ತೋರಿಸ್ಬೇಕು ಅನ್ನೋ ಅಂತ ಪಾಯಿಂಟ್ಸ್ಗಳನ್ನ ಹೇಳುವಂತಾರೆ ಇವರು ಈ ಕ್ವಶನ್ ಒಳಗ. ದ ಜಪನೀಸ್ ಹ್ಯಾವ್, ಅದು ಗ್ಲೋಬಲ್ ಸೆಲೆಕ್ಟಿವ್ಲಿ ಆನ್ಸರ್ ಮಾಡ್ಬೇಕಾಗ್ತೈತಿ. ದ ಜಪನೀಸ್ ಹ್ಯಾವ್ ಮೆನಿ ಫಾರ್ ಬೋವಿಂಗ್. ಎಸ್, ಹಾಗಾದ್ರೆ ಅಂತ ಪ್ರೂವ್ ಮಾಡ್ಬೇಕಲ್ಲ ನಾನು. ಎವರಿಬಡಿ ಕೀಪ್ಸ್ ಬೋವಿಂಗ್ ಟು ಎವರಿಬಡಿ ಎಲ್ಸ್ with a ceremonious solemnity of a courtier and with a great deal of natural and inimitable grace. Finished. People ಬಗ್ಗೆ ಹ್ಯಾಬಿಟ್ ಅಂದ ಪಾಯಿಂಟ್ ಮಾತ್ರ ಹೇಳಬೇಕು. ಕಮಿಂಗ್ ಟು ಮತ್ತೆ ಯಾರು ತೋರಿಸ್ತಾರೆ ಹ್ಯಾಬಿಟ್ ಆಗಿ, ಯಾರು ಮಾಡ್ಕೊಂಡ್ಬಿಟ್ರೆ ಹ್ಯಾಬಿಟ್, ಬೇಬೀಸ್ ಮಾಡ್ಕೊಂಡ್ಬಿಟ್ಟಾರೆ. ಬೇಬೀಸ್ ಆರ್ ಕ್ಯಾರಿಡ್ ಇನ್ ಜಪನೀಸ್ ಸ್ಟೈಲ್ ಆನ್ ದೇರ್ ಮದರ್ಸ್ ಬ್ಯಾಕ್ಸ್ ಇನ್ ಕ್ಲೆವರ್ ಲಿಟಲ್ ಸ್ಯಾಡಲ್ಸ್. ಕ್ಲೆವರ್ ಅಂದ್ರೆ ನೀವೇನೋ ತಿಳ್ಕೊಂಡಿರಲ್ಲ. ಕ್ಲೆವರ್ ಅಂದ್ರೆ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು. ಕ್ಲೆವರ್ ಅಂದ್ರೆ ಜಾಣ ಅಂತಲ್ಲ, ಅದಲ್ಲೋ. ಸ್ಯಾಡಲ್ ಹೆಂಗೆ ಜಾನ್ ಇರ್ತೈತಿ ಅಂತ ನಾನು ವಿಚಾರ ಮಾಡಿದೆ. ಸ್ವಲ್ಪ ಡೌಟ್ ಬಂದು ಡಿಕ್ಷನ್ ತೆಗೆದ್ರೆ ಕ್ಲೆವರ್ ಅಂದ್ರೆ ವೆರಿ ಸ್ಟ್ರಾಂಗ್ ಅಂತೇಳಿ. ಯಾಕಂದ್ರೆ ಬೇಬಿನ ಹಾಕೊಂಡಿರ್ಬೇಕಾದ್ರೆ ಎಂಥದ್ದು ಹರ್ಕಪರ್ಕ ಹಾಕೊಂಡು ಬೇಬಿ ಹರಿದ್ಕೊಂಡ್ಬಿದ್ರೆ ಏನು ಮಾಡ್ತೀರಿ ನೀವು? ಅದಕ್ಕೆ ಸ್ಟ್ರಾಂಗ್ ಆಗಿರ್ತಕ್ಕಂಥ ಸ್ಯಾಡಲ್ಸ್ಗಳು ಇರ್ತಾವ್ರಿ. ಅವು ಮದರ್ಸ್ ಎಲ್ಲ ಇಲ್ಲಿ ಶೋಲ್ಡರ್ ಮೇಲೆ ಹಾಕೊಂಡಿರ್ತಾರ. ಅದು ಲೆಸನ್ದು ಕೊಟ್ರೆ ನೋಡ್ರಿ, ನಮ್ಮಲ್ಲಿ ಒಂದು ಪಿಕ್ಚರ್ ಕೊಟ್ಟಾರ, ಬೇಬಿನೆಲ್ಲ ಅದ್ರೊಳಗೆ ಹಾಕೊಂಡಿರ್ತಾರ. ಏನಾತ್ ಹೇಳ್ರಿ ಅಂತಂದ್ರೆ, ವೆನೆವರ್ ಮದರ್ ಬೋಸ್ ಬೇಬಿ ಗೆಟ್ಸ್ ಅಂತ ಅವಕ್ಕಾಯ್ತಲ್ರಿ. ಇಲ್ಲೂ ಚೂರು ಮಿಸ್ಟೇಕ್ ಮಾಡಿದ್ರಿ. ಸ್ವಲ್ಪ ತಿದ್ದುಪಡಿ ಮಾಡ್ಕೊಂಡಿಲ್ಲ. ಟೆಕ್ಸ್ಟ್ ಬುಕ್ನಾಗ ಇದ್ದದ್ದನ್ನು ಸ್ವಲ್ಪ ನನ್ನಕ್ಕೆ ತಕ್ಕಂಗೆ ನನಗೆ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡೇನೋ ಸ್ವಲ್ಪ. ವೆನೆವರ್ ಮದರ್ ಬೋಸ್ ಬೇಬಿ ಗೆಟ್ಸ್ ಇನ್ ಟು ದ ಹ್ಯಾಬಿಟ್ ಆಫ್ ಬೋವಿಂಗ್. ಯಾಕಂದ್ರೆ ನಾನು ಇದನ್ನು ಪ್ರೂವ್ ಮಾಡ್ಬೇಕಾಗಿತ್ತಲ್ಲ, ಪ್ರೂವ್ ಮಾಡೋ ಸಲುವಾಗಿ ಈ ಒಂದು ಶಬ್ದ ಬಳಸಾಡಬೇಕಾಗಿತ್ತು. ವೆನೆವರ್ ಮದರ್ ಬೋಸ್ ಬೇಬೀಸ್ ಟು ಗೆಟ್ಸ್ ಇನ್ ಟು ದ ಹ್ಯಾಬಿಟ್ ಆಫ್ ಬೋವಿಂಗ್. ಟು ಅಂತ ಹಾಕೋರಿ ಶಬ್ದನ. ಗೆಟ್ಸ್ ಇನ್ ಟು ದ ಹ್ಯಾಬಿಟ್ ಆಫ್, ಹ್ಯಾಬಿಟ್ ಮಾಡ್ಕೊಂಡಿಲ್ಲ. ಎಸ್, ಸಮೌಟ್ ಹೆಂಗ್ ಬಾಗ್ತೈತಿ, ಕಂಡೆಸೆಂಡಿಂಗ್ಲಿ ಮ್ಯಾಗ್, ಡಿಗ್ನಿಫೈಡ್ ಪ್ಲೇಸ್ ಅಂದ. ಫ್ರಮ್ ಹಿಸ್ ಗಂಡು ಮಗು ಅಂತ ತಿಳ್ಕೊಂಡ್ರೆ ಮ್ಯಾಜೆಸ್ಟಿಕ್ ಹೈಟ್, ಜೋಕ್ಲರ್ಲಿ ಮಾತಾಡ್ತಾರೆ, ಹ್ಯೂಮರಸ್ ಆಗಿ ಮ್ಯಾಜೆಸ್ಟಿಕ್ ಹೈಟ್ ನಿಂದ ಬಾಗ್ತೈತಿ. ಓಕೆ, ಬೇಬಿಗೂ ಸಹಿತ ಬೇಬೀಸು ಬೋವಿಂಗ್ ಅನ್ನ ಹ್ಯಾಬಿಟ್ ಅನ್ನಾಗಿ ಮಾಡ್ಕೊಂಡ್ರೆ, ಪೀಪಲ್ ಬೋವಿಂಗ್ ಅನ್ನ ಹ್ಯಾಬಿಟ್ ಅನ್ನಾಗಿ ಮಾಡ್ಕೊಂಡ್ರೆ, ಈವನ್ ಅನಿಮಲ್ಸ್ ಸಹಿತ ಬೋವಿಂಗ್ ಅನ್ನ ಹ್ಯಾಬಿಟ್ ಅನ್ನಾಗಿ ಮಾಡ್ಕೊಂಡವ್ರೆ. ಅನಿಮಲ್ಸ್ ಪರ್ಟಿಕ್ಯುಲರ್ಲಿ ಡಿಯರ್. ಅದ್ರ ಬಗ್ಗೆ ಹೇಳಿಲ್ಲ, ನಾನು ಹೇಳಕ್ ಹೋಗೋದಲ್ಲ, ಗೊತ್ತಿಲ್ಲ ನನಗೆ. ದ ಡಿಯರ್ ಆರ್, ಯಾಕಂದ್ರೆ ಪ್ಲೂರಲ್ ಫಾರ್ಮ್ ಆಗ್ತದೆ, ಸಿಂಗಲ್ ಇದೆ, ಪ್ಲೂರಲ್ ಇದೆ, ಅದಕ್ಕೆ ಆರ್ ಆಗುತ್ತೆ. ಇಲ್ಲಿ ಡಿಯರ್ ಈಸ್ ಅನ್ಬೋದು, ಡಿಯರ್ ಆರ್ ಅನ್ಬೋದು. ಯಾಕಂದ್ರೆ ಬಿಕಾಸ್ ಇಟ್ ಈಸ್ ಯೂನಿವರ್ಸಲ್, ಪ್ಲೂರಲ್ ತಗೊಂತೀವಿ. ಡಿಯರ್ ಆರ್ ಮೋರ್ ಇಮಿಟೇಟಿವ್. ಇಮಿಟೇಟಿವ್ ಅಂದ್ರೆ ಏನು ಫ್ರೆಂಡ್? ಇಮಿಟೇಟಿವ್ ಅಂದ್ರೆ ಕಾಪಿ ಮಾಡೋದು. ಅಂದ್ರೆ ಅದಕ್ಕೊಂದು ಹ್ಯಾಬಿಟ್ ಬಿದ್ದೈತಿ, ಕಾಪಿ ಮಾಡೋ ಹ್ಯಾಬಿಟ್. ಶ್ರೀಮಾನ್ ಡ್ರೆಸ್ ಮಾಡಿದ್ರೆ, ಹೇರ್ ಸ್ಟೈಲ್ ಮಾಡಿದ್ರೆ ನಮಗೊಂದು ಹ್ಯಾಬಿಟ್ ಬಿದ್ದಿರ್ತದೆ. ಅವ್ರ ತರ ನಮ್ಮ ಹುಡುಗರು ಮಾಡ್ತಾರೆ, ಅದಲ್ಲ? ಎಸ್. ಅಲ್ಲೇ ಇಮಿಟೇಟಿವ್ ಇನ್ ಜಪಾನ್. ಇಫ್ ದೇ ಸಿ ಪೀಪಲ್ ಬೋವಿಂಗ್ ಆಲ್ ದ ಟೈಮ್, ನೋಡ್ಕೋ ಅಂತ ಬಾಗು ಜನರು ನೋಡ್ಕೊಂತಿದ್ವು ಅಂದ್ರೆ, ದೇ ಆಲ್ಸೋ ಗೆಟ್ ಇನ್ ಟು ದ ಹ್ಯಾಬಿಟ್ ಆಫ್ ಬೋವಿಂಗ್. ಚೈಲ್ಡ್ ಹ್ಯಾಬಿಟ್ ಬಿದ್ದೈತೆ. ಇದಕ್ಕೆ ಪೀಪಲ್ ಒಬ್ರಿಗೊಬ್ರು ಬಾಗೋದು ಹ್ಯಾಬಿಟ್ ಬಿದ್ದೈತೆ. ಡಿಯರ್ಕ ಬೇರೆ ಜನರು ಬಾಗೋದನ್ನು ನೋಡ್ಕೊಂಡು ಅದು ತನ್ನ ಹ್ಯಾಬಿಟ್ ಅನ್ನಾಗಿ ಮಾಡ್ಕೊಂಡಿದೆ. ಅದಕ್ಕೆ ಹ್ಯಾಬಿಟ್ ಅಂತ ಹೇಳ್ತೇನೆ ನಾನು. ಪರ್ಹಾಪ್ಸ್ ಇಟ್ ಈಸ್ ಸಮಥಿಂಗ್ ಜೆನೆಟಿಕ್. ಹೌದು, ಬೇರೆ ಯಾವ ದೇಶದ ಜಿಂಕೆಯಲ್ಲೂ ಇದು ಇಲ್ಲ. ಆ್ಯಂಡ್ ಈಸ್ ಇನ್ ದ ಬ್ಲಡ್ ಆಫ್ ಜಪನೀಸ್ ಡಿಯರ್ ಅಲೋನ್. ಹೌದು, ಅಲೋನ್ ಅಂತ ನನ್ನ ಶಬ್ದ ಬಾಯಿಗಿಂತ ಬಂತದು. ಆ್ಯಕ್ಚುಲಿ ಬಂದಿಲ್ಲ ಟೆಕ್ಸ್ಟ್ ಬುಕ್ನಲ್ಲಿ. ನಾನು ಹಿಂಗೆ ಬರ್ತದೆ ನ್ಯಾಚುರಲ್ ಆಗಿದೆ. ಇನ್ ದಿಸ್ ಟು ದ ಡಿಯರ್ ವಾಸ್ ಎ ಟ್ರೂ ಜಪನೀಸ್. ಒಂಚೂರು ಈಸ್ ಅನ್ಬೇಕಾಗಿತ್ತು ಅನಿಸ್ತದೆ. ಈಸ್ ಮಾಡಿದ್ರೆ ಚಲೋ ಪ್ರೆಸೆಂಟ್ ಮಾಡ್ಕೊ. ಈಗಲೂ ಐತಲ್ಲ ಅದು ರೀ. ಇನ್ ದಿಸ್ ಟು ದ ಡಿಯರ್ ಈಸ್ ಟ್ರೂ ಜಪನೀಸ್. ಆಲ್ ದೀಸ್ ಥಿಂಗ್ಸ್ ಹ್ಯಾಪನ್. ನಾನು ಇದನ್ನು ಪ್ರೂವ್ ಮಾಡಬೇಕಾಗಿತ್ತು.
ನಾನು ಇದನ್ನು ಪ್ರೂವ್ ಮಾಡಬೇಕಾಯ್ತು. ಇದೆಲ್ಲ ಜನರು, ಬೇಬೀಸು, ಡಿಯರು, ಆಲ್ ದೀಸ್ ಥಿಂಗ್ಸ್ ಹ್ಯಾಪನ್ ಆಸ್ ಎ ಹ್ಯಾಬಿಟ್. ದಿಸ್ ಇಸ್ ಹೌ ಜಾರ್ಜ್ ಮಿಕೇಶ್ ಡಿಸ್ಕ್ರೈಬ್ಸ್ ದ ಜಪನೀಸ್ ಹ್ಯಾಬಿಟ್ ಆಫ್ ಬೋವಿಂಗ್. ಫ್ರೆಂಡ್ಸ್, ಎಕ್ಸ್ಪ್ಲೇನ್ ದ ಬೇಸಿಕ್ ರೂಲ್ಸ್. ಕ್ವಶನ್ ರಿಪೀಟ್ ಆಗಿದೆ, ಏನು ಹೇಳೋದು ಬೇಕಾಗಿಲ್ಲ ಅಂತ ತಿಳ್ಕೊಂಡು ಎಸ್ ಅಲ್ಲಿ ಬಂದಿದ್ದ ಕ್ವಶನ್ ಮತ್ತೊಂದ್ಸಲ ಕೇಳಾರ. ದ ಬೇಸಿಕ್ ರೂಲ್ಸ್ ಇನ್ಸೈಡ್ ದ ಫ್ಯಾಮಿಲಿ ಆರ್ ರಿಮಾರ್ಕೇಬಲ್. ನಾನು ಶಬ್ದ ಹಾಕಿನ ಇದಕ್ಕೆ. ಫಾರ್ ಎಕ್ಸಾಂಪಲ್, ದ ವೈಫ್ ಬೋಸ್ ಟು ಹರ್ ಹಸ್ಬೆಂಡ್, ದ ಚೈಲ್ಡ್ ಬೋಸ್ ಟು ಹಿಸ್ ಫಾದರ್, ಯಂಗರ್ ಬ್ರದರ್ಸ್ ನಾಟ್ ನೆಸಸರಿ, ಓದಿ ನಾವು ಮಾಡಿದ. ಬೋ ಟು ದೇರ್ ಎಲ್ಡರ್ ಬ್ರದರ್ಸ್, ದ ಸಿಸ್ಟರ್ ಬೋಸ್ ಟು ಆಲ್ ಬ್ರದರ್ಸ್ ಆಫ್ ವಾಟ್ ಎವರ್ ಏಜ್, ಆಲ್ ದ ಫ್ಯಾಮಿಲಿ ಮೆಂಬರ್ಸ್ ಬೋ ಟು ಒನ್ ಅನದರ್ ಅಕಾರ್ಡಿಂಗ್ ಟು ದ ಹೈರಾರ್ಕಿ. ನಾನು ಮಾಡಿದ್ದು ಇದು ನಾನು ಮಾಡಿದ್ದು. ಆಲ್ ದ ಫ್ಯಾಮಿಲಿ ಮೆಂಬರ್ಸ್ ಬೋ ಟು ಒನ್ ಅನದರ್. ಹೌದು ಎಲ್ಲರೂ ಒಬ್ರಿಗೊಬ್ರು ಅಕಾರ್ಡಿಂಗ್ ಟು ದ ಹೈರಾರ್ಕಿ. ದೇ ಮತ್ತಿದು ಅಲ್ಲಿ ಅದನ್ನ ಕಾಪಿ ಮಾಡಿನಲ್ಲಿದ್ರೆ ಅದಕ್ಕೆ ದೇ ಡೆವಲಪ್ ಇಟ್ ಆಸ್ ಎ ಸೋಷಿಯಲ್ ಹ್ಯಾಬಿಟ್. ಎಸ್ ಫ್ರೆಂಡ್, ಎಕ್ಸ್ಪ್ಲೇನ್ ಹೌ ಪೀಪಲ್ ಆಫ್ ಜಪಾನ್ ರೆಸ್ಪೆಕ್ಟ್ ಈಚ್ ಅದರ್ಸ್ ಪ್ರೈವಸಿ ಇನ್ ಜಪಾನ್ ಅಂಡ್ ಬ್ರೆಜಿಲ್ ಥ್ರೂ ಎ ಟ್ರಾವೆಲರ್ಸ್. ವಿದ್ಯಾರ್ಥಿಗಳೇ, ಇದೇನದ ಅಂದ್ರೆ ಒಬ್ಬ ಜಪಾನ್ ಪರ್ಸನ್ ಬೇರೆ ಜಪಾನ್ ಪರ್ಸನ್ ಪ್ರೈವಸಿನ ಹೆಂಗೆ ರೆಸ್ಪೆಕ್ಟ್ ಮಾಡ್ತಾನ. ಈ ಕ್ವಶನ್ಗೆ ಅದಕ್ಕೆ ಏನು ವ್ಯತ್ಯಾಸ ಇಲ್ಲ. ಈ ಕ್ವಶನ್ಗೆ ಆ ಕ್ವಶನ್ ಏನು ವ್ಯತ್ಯಾಸ ಇಲ್ಲ. ಕರ್ಟಸಿ ಮೇಂಟೈನ್ ಮಾಡೋದ್ರ ಮುಖಾಂತರ ಒಬ್ಬ ಜಪನೀಸ್ ಇನ್ನೊಬ್ಬ ಜಪನೀಸ್ ಪ್ರೈವಸಿಯನ್ನ ರೆಸ್ಪೆಕ್ಟ್ ಮಾಡ್ತೀವಿ. ವಿ ಆರ್ ಕೋಟಿಯಸ್, ಸೊ ಬೀಯಿಂಗ್ ಕೋಟಿಯಸ್ ಅವರ್ ಸೆಲ್ಸ್ ವಿ ರೆಸ್ಪೆಕ್ಟ್ ದ ಪ್ರೈವಸಿ ಆಫ್ ಅದರ್ಸ್. ಅಷ್ಟೇ ಫ್ರೆಂಡ್. ನಾವು ಕೋಟಿಯಸ್ ಆಗಿದ್ರೆ ಡೆಫಿನೆಟ್ಲಿ ಬೇರೆಯವರಿಗೆ ಪ್ರೈವಸಿಗೆ ನಾವು ರೆಸ್ಪೆಕ್ಟ್ ಮಾಡಿದಂತೆ. ಓಕೆ, ಯಸ್, ಅದೇ ಆನ್ಸರ್ ಕಾಪಿ ಮಾಡಿ ಹಾಕಿನಲ್ರಿ. ಕ್ವಶನ್ ವರ್ಡ್ಸ್ ಡಿಫ್ರೆಂಟ್ ಅದಾವೆ, ಬಟ್ ಅದೇ ರೈಟ್ ಎ ನೋಟ್ ಆನ್ ಬೋವಿಂಗ್ ರೂಲ್ಸ್ ಇದು ಬರ್ರಿ. ಎಕ್ಸ್ಪ್ಲೇನ್ ಹೌ ದ ಪೀಪಲ್ ಆಫ್ ಜಪಾನ್ ರೆಸ್ಪೆಕ್ಟ್ ಈಚ್ ಅದರ್ಸ್ ಪ್ರೈವಸಿ. ಅದಲ್ಲ ಬರ್ರಿ. ವಿತಿನ್ ಎ ಕ್ವಾರ್ಟರ್ ಆಫ್ ಆನ್ ಅವರ್ in Japan will convince us that we are among exclusively well-mannered people. People who live on a hopelessly overcrowded island have to respect one another's privacy. So, courtesy has a double function. It is a courtesy and it is a substitute privacy. For example, they keep red telephones in the streets, shops, halls of hotels. People conduct their most confidential business transactions, intimate love quarrels, etc. in public in perfect privacy. Any passerby could listen in, but nobody does. A man's telephone receiver is his castle. Thus, courtesy does an important role. ಇಲ್ಲಿ ಏನು ಮಾಡ್ಕೋಬೇಕಾಗಿತ್ತು ನಾವು ಸ್ವಲ್ಪ ಅಂದ್ರೆ thus the people respect each other's privacy ಅನ್ನಬೇಕಾಗಿತ್ತು. ಮರ್ತೇನೆ ಫ್ರೆಂಡ್, ಇಲ್ಲಿ ಅವ್ನು ಸ್ವಲ್ಪ thus people respect each other's privacy ಒಂದು ಸ್ವಲ್ಪ ಅದೊಂದು ಲೈನ್ ಹಾಕೊಂಡ್ಬಿಟ್ರಿ. ನಾನು ಈ ಕಡೆ ಸರಿಪಡಿಸ್ತೇನೆ ಅದನ್ನು. ಇದು ಲಾಸ್ಟ್ ಎಂಡ್ ಆಗ್ತದಲ್ಲ, ಇಲ್ಲೊಂದು ಲೈನ್ ಅದಲ್ಲ, ಇದನ್ನ ಹಾಕೊಂಡ್ಬಿಡ್ರಿ. ದ ಪೀಪಲ್ ಆಫ್ ಜಪಾನ್ ರೆಸ್ಪೆಕ್ಟ್ ಈಚ್ ಅದರ್ಸ್ ಪ್ರೈವಸಿ. ಇದೊಂದು ಸ್ವಲ್ಪ ಹಾಕೋಬೇಕ್ರಿ ಇಲ್ಲಿ. ಆ ಕ್ವಶನ್ಗೆ ತಕ್ಕಂಗೆ ಕನ್ಕ್ಲೂಷನ್ ಮಾಡ್ಕೊಂಡಿನಿ, ಬಟ್ ಈ ಕ್ವಶನ್ ತಕ್ಕಂಗೆ ಈ ಲೈನನ್ನ ತೆಗೆದಲ್ಲಿ ಹಾಕ್ಬಿಡ್ರಿ. ದಸ್ ಅಂತ ಇಲ್ಲಕಂದ್ರೆ ದಿಸ್ ಈಸ್ ಹೌ ಅನ್ರಿ. ದಿಸ್ ಈಸ್ ಹೌ ಇದೆಲ್ಲ ದ ಪೀಪಲ್ ಆಫ್ ಜಪಾನ್ ರೆಸ್ಪೆಕ್ಟ್ ಈಚ್ ಅದರ್ಸ್ ಪ್ರೈವಸಿ. ಇದನ್ನು ತಗೊಂಡು ಇಲ್ಲಿ ಹಾಕ್ಬಿಡ್ರಿ, ಬರೋಬ್ಬರಿ ಆಗ್ತೈತಿ. ನಾ ಮಾಡ್ತೀನಿ ಕಟ್ಟೋದನ್ನ, ಮತ್ತೆ ಬೇಕಲ್ಲ ಮುಂದಿನ ಇದಕ್ಕೆ. ಲಾಸ್ಟ್ ಕ್ವಶನ್ ರಿಪೀಟ್ ಆಗೈತ್ರಿ ಇದು. ರೈಟ್ ಎ ನೋಟ್ ಆನ್ ದ ಬೋವಿಂಗ್ ರೂಲ್ಸ್ ಇನ್ಸೈಡ್ ದ ಜಪನೀಸ್ ಫ್ಯಾಮಿಲಿ. ಓಕೆ, ಅಲ್ಲೇನು ಬರ್ತೀನಿ ಅದನ್ನ ಬರ್ತೀನಿ ಫ್ರೆಂಡ್, ಒಂದ್ಸಲ ಹೇಳಿನಿ. ಮತ್ತೆ ವೈ ಶುಡ್ ಐ ಕಿಲ್ ಟೈಮ್. ಓಕೆ ಫ್ರೆಂಡ್ಸ್, ನೀವೆಲ್ಲ ಬಹಳ ಕೇಳ್ಕೊಂಡಿದ್ರಿ 3 ಮಾರ್ಕ್ ಕ್ವಶನ್ಸು 4 ಮಾರ್ಕ್ ಕ್ವಶನ್ಸ್ ಅಂತೇಳಿ. ಇನ್ಸ್ಪೈಟ್ ಆಫ್ ಮೈ ಕೆಲಸ ಭಾಳ ರೀ, ಒಂಚೂರು ಅದ್ರಾಗ ನಾನು ಪ್ರಯತ್ನ ಮಾಡ್ಕೊಂಡು ಇವತ್ತು ರೆಗ್ಯುಲರ್ ಆಗಿ ಕುಂತು ನಿಮ್ಮ ಕೆಲಸ ಮಾಡಿಕೊಟ್ಟಿನಿ. 3 ಮಾರ್ಕ್ ಕ್ವಶನ್ಸ್ಗಳು ಇಲ್ಲಿಗೆ ಕಂಪ್ಲೀಟ್ ಆದವ್ರಿ. ಇನ್ನು 4 ಮಾರ್ಕ್ ಕ್ವಶನ್ಸ್ಗೆ ಡಿಮಾಂಡ್ ಇಡ್ತಾ ಇದ್ದೀರಿ. ಗೊತ್ತದ ನಿಮಗದು. ಒಂದು ಲೆಸನ್ ಮೇಲೆ ಬಹಳ ಕ್ವಶನ್ಸ್ಗಳು ತೆಗೆದಾರ, ಮತ್ತೆ ಬರಿಬೇಕಾದದ್ದು ಬಹಳ ಐತಿ. ಮತ್ತು ಯೂನಿಟ್ಗಳ 6 ಯೂನಿಟ್ ಏನಾದವ್ರಿ 4 ಮಾರ್ಕ್ ಕ್ವಶನ್ಸ್ಗಳು.
ಹಿಂಗಾಗಿ ಟೈಮ್ ತೊಗೊತೈತಿ. ನೀವು ದಿನಾಲೂ ನನಗೆ ರಿಮೈಂಡ್ ಮಾಡ್ತೀರಿ ಅಂತ ನಾನು ಅನ್ಕೊಂಡೀನಿ. ನಾನು ಅನ್ಕೊಂಡೆ ಕಾರ್ಯತತ್ಪರತನಾಗ್ತೀನಿ ಫ್ರೆಂಡ್ಸ್, ಮಾಡಿಕೊಡ್ತೀನಿ. ವೇಟ್ ಮಾಡಿರಿ. ಅದು ಪ್ರಿಪ್ರೇಷನ್ ಆಗೋ ತನಕ ನಡ್ಬರ್ಕ್ ಒಂದೊಂದು ಏನಾರ ಹಾಕ್ತಿರ್ತೀನಿ. ನಿಮಗೆ ಯೂಸ್ಫುಲ್ ಆಗಿದ್ದ ಹಾಕ್ತಿರ್ತೀನಿ. ಓಕೆ, ವಾಚ್ ಮಾಡಿರಿ. ಥ್ಯಾಂಕ್ ಯು ಫಾರ್ ಯುವರ್ ಗುಡ್ ಸಜೆಷನ್ಸ್, ಯೂಸ್ಫುಲ್ ಸಜೆಷನ್ಸ್. ಓಕೆ, ಥ್ಯಾಂಕ್ ಯು.